ಸಂವತ್ಸರದ ದೇವರ ವಾಗ್ದಾನ ಶೌಟ್ಸ್ ಆಫ್ ಜಾಯ್ ಅಂಡ್ ವಿಕ್ಟ್ರಿ 2024 ಅಂತ, ಉತ್ಸಾಹ ಧ್ವನಿ ಮತ್ತು ಜಯಘೋಷದ ವರ್ಷ 2024. ಅದಕ್ಕೆ ಆರಂಭದ ವಾಕ್ಯವಾಗಿ 118ನೇ ಕೀರ್ತನೆ 15ನೇ ವಾಕ್ಯವನ್ನು ನಾವು ತೆಗೆದುಕೊಂಡ್ವಿ. ಆ ಕೀರ್ತನೆ ಹೀಗೆ ಹೇಳುತ್ತದೆ: ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗೂಡಾರಗಳಲ್ಲಿವೆ, ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. 1 ಉತ್ಸಾಹ ಧ್ವನಿ, 2 ಜಯಘೋಷ. ಎಲ್ಲಿದೆ? ನೀತಿವಂತರ ಗೂಡಾರದಲ್ಲಿದೆ. 2 ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಇದರ ಕುರಿತು 1ನೇ ತಾರೀಕು ನಾನು ಹೀಗೆ ಹೇಳಿದೆ, ನಾವು ಈ 118ನೇ ಕೀರ್ತನೆಯನ್ನು ಹೊಸ ಒಡಂಬಡಿಕೆಯಲ್ಲಿ ಭಾಳ ಸಂದರ್ಭಗಳಲ್ಲಿ ಹೆಚ್ಚಾಗಿ ಕೋಟ್ ಮಾಡಿರುವಂಥ ವಾಕ್ಯಗಳಿಂದ ಒಳಪಟ್ಟಿರುವಂಥ ಕೀರ್ತನೆಯಾಗಿದೆ 118ನೇ ಕೀರ್ತನೆ. ಇದರಲ್ಲಿ ಭಾಳ ಪ್ರಬೋಧನೆ ಶಬ್ದಗಳುಂಟು. 118ನೇ ಕೀರ್ತನೆಯಲ್ಲಿ ಪ್ರಬೋಧನೆ ಶಬ್ದಗಳು ಬಹಳವಾಗಿ ಉಂಟು. ಯೇಸು ಸ್ವಾಮಿ ಮತ್ತು ಅಪೊಸ್ತಲರು ಬಹಳವಾಗಿ ಕೋಟ್ ಮಾಡಿರುವಂಥ ಕೀರ್ತನೆ ಇದಾಗಿರುವಂಥದ್ದಾಗಿದೆ. 2 ಪ್ರಧಾನವಾದ ಪದಗಳನ್ನು ನಾವಲ್ಲಿ ಗಮನಿಸ್ಬೋದು ಅಂತ ಹೇಳಿದೆ. 1 ಉತ್ಸಾಹ ಧ್ವನಿ, 2 ಜಯಘೋಷದೊಡನೆ. ದೇವರು ಕಾಲಗಳನ್ನು ಬದಲಾಯಿಸುವ ದೇವರಾಗಿದ್ದಾನೆ. ದಾನಿಯಲ್ನ ಪುಸ್ತಕ, ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 2 2ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯದಲ್ಲಿ ದೇವರ ನಾಮಕ್ಕೆ ಯುಗ ಯುಗಾಂತರಗಳಲ್ಲಿ ಕೊಂಡಾಟವಾಗಲಿ, ಜ್ಞಾನ ತ್ರಾಣಗಳು ಆತನವುಗಳೇ, ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ. ಕಾಲ ಸಮಯಗಳನ್ನೇ, ಈ ಚೇಂಜ್ ದ ಟೈಮ್ಸ್ ಆ್ಯಂಡ್ ಸೀಸನ್ಸ್, ಕಾಲ ಮತ್ತು ಸಮಯಗಳನ್ನು ಅವನು ಮಾರ್ಪಾಡು ಮಾಡ್ತಾನೆ. ಸತ್ಯವೇದ ಗ್ರಂಥದಲ್ಲಿ ಪ್ರಧಾನವಾದಂಥ ಸೀಸನ್ಗಳು ಆರಂಭಿಸುವಾಗ, ದೇವರು ಎಲ್ಲಾದರೂ ಏನಾದರೂ ಹೊಸತನವನ್ನು ಮಾಡಲಿಕ್ಕೆ ಸೀಸನ್ಗಳನ್ನು ಆರಂಭಿಸುವಾಗ ದೇವರು ಒಂದು ಕಾರ್ಯವನ್ನು ಶಬ್ದದ ಮೂಲಕ ಮಾಡ್ತಾನೆ. ದೇವರು ಮಾಡುವ ಒಂದು ಕಾರ್ಯ ಶಬ್ದವನ್ನು ಉಂಟು ಮಾಡ್ತಾನೆ. ದೇವರ ಶಬ್ದದೊಂದಿಗೆ ಸೀಸನ್ ಆರಂಭವಾಗುತ್ತೆ. ಹಾಗಾದರೆ ಉತ್ಸಾಹ ಧ್ವನಿ ಎನ್ನುವಂಥ ಪದದಲ್ಲಿ ನಾನು ನಿಂತಿದ್ದೇನೆ. ಆ ಧ್ವನಿಯೊಂದಿಗೆ 2024 ನಾವು ಆರಂಭಿಸಿರೋದಾದರೆ ಅದರಲ್ಲಿ ಏನೋ ಹೊಸತನ ದೇವರು ಮಾಡಲಿಕ್ಕೆ ಹೋಗ್ತಾನೆ ಎಂದು ನಂಬುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅನಂತರ ನಾನು ಹೀಗೆ ಹೇಳಿದೆ, ಹೊಸ ಒಡಂಬಡಿಕೆಯನ್ನು ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಮತ್ತು ಹಳೆ ಒಡಂಬಡಿಕೆಯ ಈ ಇದನ್ನು ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಗೂ ಮಧ್ಯದಲ್ಲಿ ಒಂದು 400 ವರ್ಷಗಳ ಸೈಲೆಂಟ್ ಇಯರ್ ಅಂತ ಹೇಳ್ತಾರೆ. ಸೈಲೆಂಟ್ ಇಯರ್ಸ್ ಅಂತ, ಅದು ನಿಶ್ಶಬ್ದದ, ಶಬ್ದ ಇಲ್ಲದ ಇದ್ದಂಥ ಕತ್ತಲೆಯ ಯುಗ ಅಂತ ಕರೀತಾರೆ, ಡಾರ್ಕ್ ಏಜ್ ಅಂತ ಕರೀತಾರೆ. ಆ ಯುಗ ಇತ್ತು. ಆದರೆ ಯೇಸುವಿನ ಜನನ ಮತ್ತು ಯೋಹಾನನ ಜನನದ ಮೂಲಕ ಹೊಸ ಒಡಂಬಡಿಕೆಯನ್ನು ಆರಂಭಿಸುವಾಗ ಆ ಶಬ್ದ ಮೊಳಗ್ತಾ ಇದೆ. ದಟ್ ಮೀನ್ಸ್ ಆ ಸೈಲೆಂಟ್ ಪೀರಿಯಡ್, ಆ ಸೈಲೆಂಟಿನ ಯುಗ ಮುಗಿತಾ ಇದೆ. ಇನ್ನು ದಾರಿ ಸಿದ್ಧ ಮಾಡೋದಕ್ಕೆ ಮರುಭೂಮಿಯಲ್ಲಿ ಒಂದು ಕೂಗುವ ಶಬ್ದ ಕೇಳ್ತಾ ಇದೆ, ಒಂದು ಶಬ್ದ ಮೊಳಗ್ತಾ ಇದೆ. ಹಲ್ಲೆಲೂಯ. ಶಬ್ದ ಇದಾಗಿದೆ, ಯಜ್ಞಕ್ಕೆ ನೇಮಿಸಿದಂಥ ಕುರಿಯಾದಾತನು. ಸ್ತೋತ್ರ. ಶಬ್ದ ಮೊಳಗ್ತಾ ಇದೆ. ಯೇಸುವಿನ ಜನನ ಮತ್ತು ಯೋಹನನ ಜನನದ ಮೂಲಕ ಆ ಶಬ್ದದೊಂದಿಗೆ ಒಂದು ನೂತನ ಯುಗವನ್ನು ದೇವರು ಆರಂಭಿಸ್ತಾ ಇದ್ದಾನೆ. ಈವನ್ ಯೇಸು ಸ್ವಾಮಿಯ ಈ ಲೋಕದಲ್ಲಿ ಮಿನಿಸ್ಟ್ರಿ ಮಾಡಿ ತಾನು ಕಾಲ್ವರಿ ಶಿಲುಬೆಯಲ್ಲಿ ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ಸತ್ತು ಸಮಾಧಿಗೆ ಹಾಕಲ್ಪಟ್ಟು 3ನೇ ದಿವಸ ತಾನು ಮೃತ್ಯುಂಜಯನಾಗಿ ಎದ್ದ
ಬರುವಾಗಲೂ ಅಲ್ಲಿ ಒಂದು ಶಬ್ದ ಉಂಟಾಯಿತು, ಭೂಕಂಪ ಉಂಟಾಯಿತು, ಶಬ್ದ ಉಂಟಾಯಿತು. ಆನಂತರ ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗುವಾಗಲೂ ಒಂದು ಶಬ್ದ ಮೊಳಗಿಸಿದನು. ಎಲೆ ಗಲೀಲಿಯ ಪುರುಷರೇ, ನೀವು ಏತಕ್ಕೆ ಈಗ ನೋಡ್ತಾ ಇದ್ದೀರಾ? ನಿಮ್ಮನ್ನು ಬಿಟ್ಟು ಏರಿ ಹೋದ ಈ ಯೇಸು ಪುನಂದಾವರ್ತಿ ಮತ್ತೊಮ್ಮೆ ಅವನು ಮೇಘಾರೂಢನಾಗಿ ಇಳಿದು ಬರ್ತಾನೆ. ಶಬ್ದ ಮೊಳಗ್ತಾ ಇದೆ. ಯೇಸು ಪರಲೋಕಕ್ಕೆ ಏರಿ ಹೋದಾಗ ಪವಿತ್ರಾತ್ಮನು ಈ ಭೂಮಿಗೆ ಬರುವಾಗ ಅಲ್ಲಿ ಪ್ರಧಾನವಾದ ಶಬ್ದ ಉಂಟಾಗ್ತಾ ಇದೆ. ಪವಿತ್ರಾತ್ಮನು ಭೂಮಿಗೆ ಇಳಿದು ಬಂದಾಗ ಅಪೊಸ್ತಲರು ಮಾರ್ಕನ ಮಾಳಿಗೆಯ ಮನೆಯಲ್ಲಿ ಒಂದು 120 ಜನ ಕೂಡಿರುವಾಗ ಅವರು ಕುಳಿತಿದ್ದ ಸ್ಥಳ ನಡುಗಿತ್ತು. ಅಲ್ಲಿ ಭೂಕಂಪವಾಯಿತು, ದೊಡ್ಡ ಶಬ್ದ ಉಂಟಾಯಿತು. ಅಂದ್ರೆ ಸಭೆಯ ಚರಿತ್ರೆ ಆರಂಭ ಮಾಡುವಾಗ ಒಂದು ಶಬ್ದದೊಂದಿಗೆ ಆರಂಭ ಮಾಡಿದನು. ಇವತ್ತು ನಾನು ಹೊಸ ವರ್ಷದಲ್ಲಿ ಪ್ರಬೋಧನೆ ಶಬ್ದವಾಗಿ ನಾನು ಹೇಳ್ತಾ ಇದ್ದೇನೆ. ಈ 2024ರಲ್ಲಿ ಕೆಲವರ ಕಿವಿಗಳಲ್ಲಿ ಒಂದು ನೂತನ ಚರಿತ್ರೆಯನ್ನ ಆರಂಭಿಸುವ ಶಬ್ದಗಳು ಮೊಳಗುವಂಥದ್ದಾಗಿರುತ್ತದೆ. ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಆಮೇಲೆ ಶಬ್ದಗಳು ಉಂಟಾಗುವಾಗ ಸೀಸನ್ಗಳ ಆರಂಭವಾಗುತ್ತೆ, ಹೊಸ ಯುಗ ಆರಂಭವಾಗುತ್ತೆ. ಯೇಸು ಸ್ವಾಮಿ ತಾನು ಇನ್ನೊಂದು ದಿನ ಮೊದಲು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ ಬಂದನು. ಎರಡನೇದಾಗಿ ಅವನು ಮೇಘಾರೂಢನಾಗಿ ಬರುವಾಗ ತನ್ನ ಸಭೆಯನ್ನು ತಾನು ಇರುವಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಬರುವಾಗ ಅಲ್ಲಿ ನಾವು ಕಾಣ್ತೇವೆ, ಅವನು ತುತ್ತೂರಿ ಧ್ವನಿಯೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ಆಜ್ಞಾಘೋಷದೊಡನೆ ಒಂದು ಶಬ್ದವನ್ನು ಮೊಳಗಿಸ್ತಾ ಇದ್ದಾನೆ. ಹಾಲೆಲೂಯಾ. ಸೀಸನ್ ಆರಂಭವಾಗುವಾಗ ಎಲ್ಲೆಲ್ಲಿ ಬೈಬಲ್ನಲ್ಲಿ ಹೊಸ ಸೀಸನ್ ಆರಂಭವಾಗಿದೆಯೋ ಅಲ್ಲೆಲ್ಲ ಶಬ್ದ ಮೊಳಗಿದೆ. ಹಾಗಾದ್ರೆ ವಿಕ್ಟರಿ ಇಂಟರ್ನ್ಯಾಷನಲ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆಯೇ, ನಿನ್ನ ಹೊಸ ಸೀಸನ್ ಆರಂಭವಾಗೋದಕ್ಕೆ ಮುಂಚೆ ಪರಲೋಕದ ದೇವರು ನಿನಗಾಗಿ ಉತ್ಸಾಹದ ಶಬ್ದ, ಜಯಘೋಷದ ಶಬ್ದವನ್ನ ಅವನು ರಿಲೀಸ್ ಮಾಡುವಂತನಾಗಿದ್ದಾನೆ. ಆಮೇಲೆ ದೇವರ ಆತ್ಮನೆ ಹೇಳಿದನು, ಈ ವರ್ಷ 2024ರಲ್ಲಿ ದೇವರ ಸಭೆಯಲ್ಲಿ ಒಂದು ಹೊಸ ಶಬ್ದವನ್ನು ರಿಲೀಸ್ ಮಾಡಲಿಕ್ಕೆ ಹೋಗ್ತಾನೆ. ಆ ಶಬ್ದವೇ ಈ ವರ್ಷದ ಪ್ರಧಾನವಾದ ಮೂವ್ ಆಗಿರುತ್ತೆ. ಆ ಮೂಗಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಪ್ರತಿ ಭಾನುವಾರ ನೀವು ಆರಾಧನೆಗೆ ಬರುವಾಗ ಎದ್ದು ಹೇಗೋ ಹತ್ರವಾಗಿ ಬರಬೇಡ್ರಿ, ಪ್ರಾರ್ಥನೆಯೊಂದಿಗೆ ಬನ್ರಿ. ಪವಿತ್ರಾತ್ಮನ ಚಲನೆಯನ್ನ ನಿಮ್ಮ ಜೀವನದಲ್ಲಿ ಮಾತ್ರವಲ್ಲ, ನೀವು ಹೋಗುವ ಆಫೀಸ್ನಲ್ಲಿ, ನೀವು ಹೋಗುವ ಶಾಲೆಗಳಲ್ಲಿ, ನಿಮ್ಮ ಸುತ್ತಮುತ್ತಲಿನ ಜನ ಕಾಣತಕ್ಕಂತೆ, ನೀವು ಕೈ ಹಚ್ಚುವ ಕೆಲಸ ಕಾರ್ಯಗಳಲ್ಲಿ ಕಾಣತಕ್ಕಂತೆ ದೇವರು ರಿಲೀಸ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ನಂಬರ್ಸ್ ಅರಣ್ಯಕಾಂಡದಲ್ಲಿ 10ನೇ ಅಧ್ಯಾಯ 10ನೇ ವಾಕ್ಯ. ನಾನು ಇದನ್ನೆಲ್ಲ ಅವತ್ತು ವೇಗವಾಗಿ ಹೇಳಿ ಹೋಗಿದ್ದನ್ನು ಸ್ವಲ್ಪ ನಿಧಾನವಾಗಿ ಬಿಡಿಸಿ ಹೇಳ್ತಾ ಇದ್ದೇನೆ. ಇದಲ್ಲದೆ ನೀವು ಉತ್ಸಾಹ ಕಾಲದಲ್ಲಿಯೂ, ಹಬ್ಬಗಳಲ್ಲಿಯೂ, ಅಮಾವಾಸ್ಯೆಗಳಲ್ಲಿಯೂ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸುವಾಗ ಆ ತುತ್ತೂರಿಗಳನ್ನು ಊದಿಸಬೇಕು. ಆ ಧ್ವನಿ ನಿಮ್ಮ ದೇವರ ಜ್ಞಾಪಕಕ್ಕೆ ತರುವುದು. ನಿಮ್ಮ ದೇವರ ಜ್ಞಾಪಕಕ್ಕೆ ತರುವುದು. ನಿಮ್ಮ ದೇವರ ಜ್ಞಾಪಕಕ್ಕೆ
ತರುವುದು. ಹಾಲೆಲೂಯ. ಯಾವಾಗ ನೀನು ಧ್ವನಿಗೂಡಿಸ್ತೀಯ, ಯಾವಾಗ ನೀನು ಸ್ತೋತ್ರ ಹೇಳ್ತೀಯ, ಯಾವಾಗ ಎಡಗಡೆ ಬಲಗಡೆ ಇರೋರನ್ನ ನೋಡದೆ ನಿನ್ನನ್ನೇ ನೀನು ಮೈ ಮರೆತು ದೇವರಿಗೆ ಮಹಿಮೆ ಕೊಡ್ತೀಯೋ, ಆಗ ಈ ಮಹಿಮೆ ಇಲ್ಲಿಂದ ಪರಲೋಕಕ್ಕೆ ಏರಿ ಹೋಗಿ ನಿನ್ನ ವಿಷಯ ಏನಾಗಿದ್ರು ಸರಿ, ಪರಲೋಕದ ದೇವರು ನಿನ್ನನ್ನು ಜ್ಞಾಪಕ ಮಾಡಿಕೊಳ್ಳತಕ್ಕಂತೆ, ನಿನ್ನ ಕುಟುಂಬವನ್ನು ಜ್ಞಾಪಕ ಮಾಡಿಕೊಳ್ಳತಕ್ಕಂತೆ, ನಿನ್ನ ಮಕ್ಕಳ ವಿಷಯವನ್ನು ಜ್ಞಾಪಕ ಮಾಡಿಕೊಳ್ಳತಕ್ಕಂತೆ ಪರಿಶುದ್ಧಾತ್ಮನು. ಕಮಾನ್ ಸಾಂಬಡಿ, ಯಾರಾದ್ರೂ ನನ್ನ ಜೊತೆ ಇದ್ದೀರಾ? ಯಾರಾದ್ರೂ ನನ್ನ ಜೊತೆ ಇದ್ದೀರಾ? ಯೆಹೋವನನ್ನು ಜ್ಞಾಪಿಸುವವರೇ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ನಾವು ಕಾಣುತ್ತೇವೆ, ಅವರು ಯೆಹೋವನನ್ನು ಜ್ಞಾಪಿಸುವವರು ಅಂತ. ಹಾಗಾದ್ರೆ ನಮ್ಮ ದೇವರನ್ನು ಮರವಿನ ಇಲ್ವಲ್ಲ? ದೇವರ ವಾಕ್ಯ ಹೇಳುತ್ತದೆ, ಎತ್ತ ತಾಯಿ ತನ್ನ ಕೂಸನ್ನು ಮರ್ತರು. ಎತ್ತ ತಾಯಿ ತನ್ನ ಕೂಸನ್ನು ಮರ್ತರು ಅಂದರೆ ತಾಯಿನೂ ಮರಿತಾಳೆ ಅಂತ ಮಗನ್ನ, ಅದ್ರ ದೇವರು ಮರಿಯಲ್ಲ. ಎತ್ತ ತಾಯಿ ತನ್ನ ಕೂಸನ್ನು ಮರ್ತರು. ನಾನು ನಿಮ್ಮನ್ನು ಮರೆಯೋದಿಲ್ಲ, ನಾನು ನಿನ್ನನ್ನು ಮರೆಯೋದಿಲ್ಲ. ತಂದೆ ತಾಯಿಗಳು ನಿಮ್ಮನ್ನು ತೊರೆದರು, ನಾನು ನಿಮ್ಮನ್ನು ತೊರೆಯೋದಿಲ್ಲ. ಅವನು ನಿಮ್ಮನ್ನು ಅಂಗೈಯಲ್ಲಿ ರಚಿಸಿಕೊಂಡಿದ್ದಾನೆ, ಚಿತ್ರಿಸಿಕೊಂಡಿದ್ದಾನೆ. ಅವನು ನಿಮ್ಮನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವ ದೇವರಾಗಿರೋದರಿಂದ ಸೈತಾನನ ಕೆಲವೊಮ್ಮೆ ನಿಮ್ಮ ಕಿವಿಗಳಲ್ಲಿ ಅನ್ವಾಂಟೆಡ್ ಆಗಿ ಮಂತ್ರಿಸ್ತಾನೆ. ಏನು ಮಾಡಿಬಿಟ್ರಪ್ಪ ದೇವರು? ದೇವರು ಏನು ಮಾಡಿಬಿಟ್ರು? ಎಲ್ಲ ದೇವರು ನಿನ್ನ ವಿಷಯನ ಮರ್ತು ಬಿಟ್ರು. ಮರ್ತಿಲ್ಲ ಸಿಸ್ಟರ್, ಮರ್ತಿಲ್ಲ ಬ್ರದರ್. ನೀನು ಪ್ರತಿಕೂಲಗಳ ಮಧ್ಯದಲ್ಲೂ, ಹೋರಾಟಗಳ ಮಧ್ಯದಲ್ಲೂ, ನಿಂದೆಗಳ ಮಧ್ಯದಲ್ಲೂ ಶಬ್ದ ತೆಗೆದು ಕೊಂಬುಗಳನ್ನು ಊದು. ನಿನ್ನ ಸ್ತೋತ್ರದ ಕೊಂಬು ಊದಲ್ಪಡಲಿ, ಆರಾಧನೆಯ ಶಬ್ದ ಮೊಳಗಲಿ, ಜಯಘೋಷದ ಶಬ್ದ ಮೊಳಗಲಿ. ನಿನ್ನ ದೇವರಾದ ಯೆಹೋವ ನಿನ್ನ ಜೊತೆಯಲ್ಲಿ ಇದ್ದಾನೆ ಎಂದು ಅರಿಯತಕ್ಕಂತೆ ಸ್ತೋತ್ರದ ಶಬ್ದ ಮೊಳಗಿಸುವಾಗ ನಿಮ್ಮನ್ನು ನಿಮ್ಮ ದೇವರ ಜ್ಞಾಪಕಕ್ಕೆ ತರುವುದು. ನಾನು ನಿಮ್ಮ ದೇವರಾದ ಯೆಹೋವನು. ಅನಂತರ ನಾನು ಹೀಗೆ ಹೇಳಿದೆ, ಈ ಶಬ್ದಗಳಲ್ಲಿ ವಿಭಿನ್ನವಾದ ಶಬ್ದಗಳಿದೆ, ವ್ಯತ್ಯಾಸಕರವಾದ ಶಬ್ದಗಳುಂಟು, ವಿಭಿನ್ನವಾದ ಶಬ್ದಗಳುಂಟು. ಕೆಲವೊಮ್ಮೆ ನಾವು ತಿಳ್ಕೊಳ್ಳೋ ಶಬ್ದ ಅಲ್ಲ. ವಿಮೋಚನ ಕಾಂಡ ಪುಸ್ತಕ, ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 32, ವಿಮೋಚನ ಕಾಂಡ ಪುಸ್ತಕ 32ನೇ ಅಧ್ಯಾಯಕ್ಕೆ ಬಂದಾಗ ಮೋಶೆಯನ್ನ ದೇವರು ಪರ್ವತದ ಕಡೆ ಕರೀತಾನೆ. ಅವನಿಗೆ ಆಜ್ಞೆಯ ಶಾಸನಗಳನ್ನು ಕೊಟ್ಟು ಕಳಿಸ್ತಾನೆ. ಅವನ ಅಲ್ಲಿ ಮೇಲಕ್ಕೆ ಹೋಗಿ ಪರ್ವತದಲ್ಲಿ ಇರುವಾಗ ತಳಭಾಗದಲ್ಲಿರುವ ಜನರು, ಪರ್ವತ ಎಲ್ಲರೂ ಹತ್ತೋದಕ್ಕೆ ಪ್ರಮಾಣ ಇಲ್ಲ, ಹತ್ತಬಾರದು, ಹತ್ತಿದ್ರೆ ಅವರು ಸತ್ತು ಬೀಳ್ತಾರೆ. ಆದರೆ ಮೋಶೆ ಬರೋದು ಸ್ವಲ್ಪ ತಡವಾಯಿತು ಅಂದಾಗ, ಮೋಶೆ ಕಾಣದೇ ಇದ್ದಾಗ ಆರೋನನು ನಾಯಕರುಗಳು ಕೆಳಗಡೆ ಒಂದು ಬಸವನ ವಿಗ್ರಹವನ್ನು ಉಂಟು ಮಾಡಿ ಅವುಗಳಿಗೆ ಅಡ್ಡ ಬಿದ್ದು ಅವರು ಜಯಘೋಷ ಮಾಡ್ತಾ ಇದ್ರು. ಯೋಶುವನು ಮೋಶೆಯ ಸಂಗಡ ಇದ್ದ ಯೋಶುವನು ಅವನು ಮೋಶೆಗೆ ಹೇಳಿದನು, ನಾವು ಕೇಳಿಸುತ್ತಿರುವಂಥ ಪಾಳೆಯದ ಕಡೆಯಿಂದ ನಮಗೆ ಯುದ್ಧದ ಧ್ವನಿ ಕೇಳಿಸ್ತಾ ಇದೆ ಎಂಬುದಾಗಿ. ಅದಕ್ಕೆ ಮೋಶೆ ಹೇಳಿದನು, ಅದು ಯುದ್ಧದ ಶಬ್ದ ಅಲ್ಲ, ಅದು ಯುದ್ಧದ ಶಬ್ದ ಅಲ್ಲ, ಜಯ ಧ್ವನಿಯೂ ಅಲ್ಲ, ಅಪಜಯದ ಧ್ವನಿಯೂ ಅಲ್ಲ, ಅದು ಉತ್ಸಾಹದ ಧ್ವನಿ. ಅದು ಉತ್ಸಾಹ ಧ್ವನಿ. ಅಂದರೆ ಈ ಶಬ್ದಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಕೆಲವೊಮ್ಮೆ ಈ ಶಬ್ದ
ಯುದ್ಧಕ್ಕೆ ಹೋಗುವಾಗ ಊದುವ ತುತ್ತೂರಿಯ ಶಬ್ದ ಬೇರೆ, ಉತ್ಸಾಹ ಧ್ವನಿಗಳನ್ನು ಮಾಡೋದು ಶಬ್ದ ಬೇರೆ. ಇದೆಲ್ಲ ಯಹೂದ್ಯರ ಪದ್ಧತಿ ಪ್ರಕಾರ ಒಂದು ಉದ್ದವಾಗಿ ಊದಬೇಕು, ಇನ್ನೊಂದು ಶಾರ್ಟಾಗಿ ಊದಬೇಕು. ಈಗೆಲ್ಲ ಕ್ರಮೀಕರಣಗಳುಂಟು. ಹೆಚ್ಚಾಗಿ ಅನುಭವ ಇಲ್ಲದೆ ಇರುವ ಯೋಶುವನು ಹೇಳ್ದ ಅದೊಂದು ಯುದ್ಧದ ಶಬ್ದ ಎಂದು. ಆದರೆ ಆತ್ಮದಲ್ಲಿ ಗ್ರಹಿಸಿದಂಥ ಮೋಶೆ ಹೇಳಿದನು ಅದು ಯುದ್ಧದ ಶಬ್ದವಲ್ಲ, ಜಯದ ಶಬ್ದವಲ್ಲ, ಅಪಜಯದ ಶಬ್ದವಲ್ಲ, ಅದು ಉತ್ಸಾಹ ಶಬ್ದ ಅಂತ, ಉತ್ಸಾಹ ಧ್ವನಿ ಅಂತ. ಆಮೇನ್. ಆ ಉತ್ಸಾಹ ದೇವರಿಂದ ಉಂಟಾದ ಉತ್ಸಾಹ ಅಲ್ಲ. ಸ್ತೋತ್ರ. ಮನುಷ್ಯನು ಕೆಲ ವಿಷಯಗಳಲ್ಲಿ ಉತ್ಸಾಹ ಪಡುತ್ತಾರೆ. ಈ ಲೋಕದಲ್ಲಿ 2024 ಹೊಸ ವರ್ಷ ಆರಂಭಿಸುವಾಗ 12 ಗಂಟೆಗೆ ಭಯಂಕರವಾದ ಶಬ್ದಗಳನ್ನು ಮೊಳಗಿಸಿದರು. ಭಯಂಕರವಾದ ಶಬ್ದಗಳನ್ನು ಮೊಳಗಿಸಿದರು, ನಾನಾ ಶಬ್ದಗಳನ್ನು ಮೊಳಗಿಸಿದರು. ದೇವ ಮಕ್ಕಳು ಆತ್ಮಿಕವಾದ ಶಬ್ದ ಮೊಳಗಿಸಿದಾದರೆ ಲೌಕಿಕರು ಲೌಕಿಕತೆಯ ಶಬ್ದಗಳನ್ನು ಮೊಳಗಿಸಿದರು. ಇದೆಲ್ಲ ಶಬ್ದ ಒಂದೇ ಅಂತ ಹೇಳಕ್ ಬರೋದಿಲ್ಲ. ಈ ಶಬ್ದದ ಪ್ರತ್ಯೇಕತೆ ಆ ಜನರ ಆತ್ಮಿಕತೆ ಪರಿಸ್ಥಿತಿಯನ್ನು ತೋರಿಸುತ್ತೆ. ನೀನು ಮಾಡುವ ಶಬ್ದ ಅದು ದೇವರ ಆತ್ಮ ಪ್ರೇರಿತವಾದ ಶಬ್ದವೋ ಅಥವಾ ಲೌಕಿಕವಾದದ್ದು, ಮಾನಸಿಕವಾದ ಬುದ್ಧಿಯಿಂದ ಬಂದಿದ್ದು, ಅದು ನಿನ್ನ ಆತ್ಮಿಕ ಲೆವೆಲನ್ನು ತೋರಿಸುವಂಥದ್ದಾಗಿರುತ್ತೆ. ನಿನ್ನ ಆತ್ಮಿಕತೆಯ ಪರಿಸ್ಥಿತಿಯನ್ನು ತೋರಿಸುವಂಥದ್ದಾಗಿರುತ್ತದೆ. ಅಂದರೆ ಈ ವರ್ಷ 2024ರಲ್ಲಿ ನೀವು ಕೇಳಲಿಕ್ಕೆ ಹೋಗುವ ಶಬ್ದ ಇನ್ನು ಮುಂದೆ ನಾನು ನಿಮಗಾಗಿ ಪ್ರವಚಿಸ್ತೇನೆ. ಸೋಲಿನ ಶಬ್ದವಲ್ಲ, ನಿರಾಶೆಯ ಶಬ್ದವಲ್ಲ, ಅದು ಉತ್ಸಾಹ ಧ್ವನಿ ಮತ್ತು ಜಯಘೋಷದ ಆರ್ಭಟವಾಗಿರುತ್ತದೆ. ಒಬ್ಬೊಬ್ಬರು ಮಾತ್ರ ಆಮೇಲೆ ಹೇಳ್ರಿ. ದೇವರು 2024ರಲ್ಲಿ ತನ್ನ ಜನರಿಗಾಗಿ ಉತ್ಸಾಹದ ಧ್ವನಿಯನ್ನ ಸಭೆ ಒಳಗಡೆ, ಕುಟುಂಬಗಳ ಒಳಗಡೆ ಅವನು ರಿಲೀಸ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಇಸ್ರಾಯೇಲ್ ಜನರು ಯೆರೆಮೀಯನ ಕಾಲದಲ್ಲಿ ಯೆರೆಮೀಯನು ಪ್ರವಚಿಸಿದನು. ಇಸ್ರಾಯೇಲ್ ಜನರು ಬಾಬೇಲಿನ ದಾಸತ್ವದಲ್ಲಿ ಹೋಗ್ತಾರೆ. 70 ವರ್ಷಗಳ ನಂತರ ಅವರು ಹಿಂತಿರುಗಿ ಬರ್ತಾರೆ. ಅವರು ಹಿಂತಿರುಗಿ ಬರುವಾಗ ಪಟ್ಟಣ ಎಲ್ಲ ನಾಶ ಆಗಿದೆ, ಹಾಳು ಬಿದ್ದಿದೆ. ಆದರೆ ಪ್ರವಚನೆ ಯೆರೆಮೀಯನ ಪುಸ್ತಕ 33ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಿಂದ 11ನೇ ವಾಕ್ಯವನ್ನು ನಾವು ಗಮನಿಸುವಾಗ, ಯಾವ ದೇಶ ಹಾಲು ಜೇನು ಹರಿಯುವಂಥ ದೇಶವೆಂದು ದೇವರು ವಾಗ್ದಾನ ಮಾಡಿ ಕೊಟ್ಟಂಥ ದೇಶ, ಶತ್ರು ಅದನ್ನು ಆಕ್ರಮಿಸಿ ಅದನ್ನು ನಾಶ ಮಾಡಿ ಅದರ ಅವಸ್ಥೆಯನ್ನು ದುರವಸ್ಥೆಗೆ ತಂದು ಬಿಡುವಾಗ ಪ್ರವಚನೆ ಶಬ್ದ ಮೊಳಗ್ತಾ ಇದೆ. ಯೆಹೋವನು ಇಂತೆನ್ನುತ್ತಾನೆ, ಜನ ಪಶುಗಳಿಲ್ಲದೆ ಹಾಳಾಗಿದೆ ಎಂದು ನೀವೆನ್ನುವ ಈ ಸ್ಥಳದಲ್ಲಿ, ಅಂದರೆ ಜನ ಪಶು ರಹಿತವಾಗಿ ನಿವಾಸಿಗಳಿಲ್ಲದೆ ಆಳು ಬಿದ್ದಿರುವ ಯಹೂದದ ಊರುಗಳಲ್ಲಿ, ಯೆರೂಸಲೇಮಿನ ಬೀದಿಗಳಲ್ಲಿ ನೀವು ಇನ್ನು ನಿಶ್ಶಬ್ದವಲ್ಲ ಕೇಳಕ್ಕೆ ಹೋಗೋದು, ಹರ್ಷಧ್ವನಿ ಕೇಳಕ್ಕೆ ಹೋಗ್ತೀರ. ಆಳು ಬಿದ್ದಿರೋದು, ಆಳಾಗಿರೋದು, ಪ್ರಯೋಜನಕ್ಕೆ ಬರದೇ ಇರೋದು, ಕೊಂಪೆ ಅಂತ ತಳ್ಳಿದ್ದು, ಪ್ರಯೋಜನಕ್ಕಿಲ್ಲದೆ ಅಂತ ತಳ್ಳಿ ಬಿಟ್ಟಿದ್ದು, ಉಪಯೋಗ ಶೂನ್ಯ ಎಂದು ಹೇಳಿದ್ದು, ನನ್ನ ದೇವರು ಹೇಳ್ತಾನೆ 2024ರಲ್ಲಿ ಆ ಕೊಂಪೆ ಒಳಗಡೆ, ಅಂದರೆ ಯಾರಿಗೂ ಬೇಡದೇ ಇರುವಂಥ ಸ್ಥಳವಾಗಿದ್ದದ್ದು, ಅದರ ಒಳಗಡೆ ಹರ್ಷಧ್ವನಿಯನ್ನು ದೇವರು ಆರಂಭಿಸಲಿಕ್ಕೆ ಹೋಗ್ತಾನೆ. ಹರ್ಷಧ್ವನಿಯನ್ನು ಆರಂಭಿಸ್ತಾನೆ. ಉಲ್ಲಾಸ ಕೋಲಾಹಲ,
ಉಲ್ಲಾಸ ಕೋಲಾಹಲ ಅಂದರೆ ಆರ್ಭಟಿಸೋದು, ವಧುವರರ ಸ್ವರ. ಈ ಊರಲ್ಲಿ ಮದುವೆ ಅನ್ನೋದಿರಲಿಲ್ಲ, ಮದುವೆಯ ಸಂಭ್ರಮ ಇರಲಿಲ್ಲ, ಸಡಗರ ಇರಲಿಲ್ಲ. ಮನೆಗಳಲ್ಲಿ ಅದರ ಸಂಭ್ರಮ ನಾವು ಕೇಳಲೇ ಇಲ್ಲ, ಕಾಣಲೇ ಇಲ್ಲ. ಆದರೆ ದೇವರ ಆತ್ಮನ ಹೇಳಿದನು 2024ರಲ್ಲಿ ಬರೆದಿಟ್ಕೊಳ್ರಿ, 2024ರಲ್ಲಿ ನಿನ್ನ ಮನೆಯಲ್ಲಿ ಶುಭ ಕಾರ್ಯಗಳು ನಡೀಲಿಕ್ಕೆ ಹೋಗುತ್ತೆ. I declare and I decree in the mighty matchless name of Jesus Christ, ನಿನ್ನ ಮನೆಯಲ್ಲಿ ಇದುವರೆಗೂ ಕಾಣದೇ ಇದ್ದ ರೀತಿಯಲ್ಲಿ ಶುಭ ಕಾರ್ಯಗಳು, ಸಮಾರಂಭಗಳು, ಸಂಭ್ರಮಗಳು, ಹರ್ಷ ಧ್ವನಿಗಳು ದೇವರು ಮೊಳಗಿಸಲಿಕ್ಕೆ ಹೋಗ್ತಾ ಇದ್ದಾನೆ 2024ರಲ್ಲಿ. ಒಪ್ಪರು ಮಾತ್ರ ಆಮೇಲೆ ಹೇಳ್ರಿ, ಒಪ್ಪವ್ರು ಮಾತ್ರ ಆಮೇಲೆ ಹೇಳ್ರಿ. ಎಲ್ಲರೂ ಆಮೇಲೆ ಹೇಳಿ ಅರ್ಥ ಇಲ್ಲ, ಒಪ್ಪವ್ರು ಮಾತ್ರ ಆಮೇಲೆ ಹೇಳ್ರಿ. ವಧು ವರರ ಸ್ವರ, ದಟ್ ಮೀನ್ಸ್ ಮ್ಯಾರೇಜ್. ಮಕ್ಕಳು ಬೆಳೆದು ನಿಂತಿದ್ದಾರೆ, ವಿವಾಹ ಪ್ರಾಯವಾಗಿದ್ದಾರೆ, ತಕ್ಕ ಬಾಳ ಸಂಗಾತಿ ಇನ್ನೂ ದೊರಕಿಲ್ವಲ್ಲ, ನನ್ನ ಮಗಳ ಎಲ್ರದ್ದು ಮದುವೆ ಆಗ್ತಾ ಇದೆ, ನನ್ನ ಮಗಳ ಮದುವೆ ಆಗಲಿಲ್ವಲ್ಲ, ನನ್ನ ಮಗನ ಮದುವೆ ಆಗಲಿಲ್ಲ, ದುಃಖ ಪಡ್ತಾ ಇರುವವರಿಗೆ 2024ರಲ್ಲಿ ಸ್ತೋತ್ರ ಬರೆದಿಟ್ಕೊಳ್ರಿ. ನೀವು ನನ್ನನ್ನು ಮದುವೆ ಕರೆಯೋಕ್ಕೆ ಬಂದಾಗ ಇದನ್ನು ಜ್ಞಾಪಿಸ್ತೀರಾ, ಇದನ್ನು ಹೇಳ್ತೀರಾ. ಪಾಸ್ಟ್ರೇ 2024ರ ಆರಂಭದ ಭಾನುವಾರ ನೀವು ಪ್ರಬೋಧನೆ ಮಾಡಿದ್ರಿ, ಅದೇ ರೀತಿ ನನ್ನ ಮಗಳ ಮದುವೆ ನಡೀತಾ ಇದೆ, ಥ್ಯಾಂಕ್ ಯು ಅಂತ ಹೇಳತಕ್ಕಂತೆ ವಧುವರರ ಸ್ವರ ಇವುಗಳು ಕೇಳಿ ಬರುವವು. ಸೇನಾಧೀಶ್ವರನಾದ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ಯೆಹೋವನು ಒಳ್ಳೆಯವನು, ಅವನ ಕೃಪೆಯೋ ಶಾಶ್ವತ ಎಂದು ಕೀರ್ತಿಸುತ್ತಾ ಕೃತಜ್ಞತಾ ಬಲಿಯನ್ನ ಯೆಹೋವನ ಆಲಯಕ್ಕೆ ತರುವವರ ಗಾನವು ಕಿವಿಗೆ ಬೀಳುವುದು. ಸಂದರ್ಭ ಯೋಚನೆ ಮಾಡಬೇಕು. ಆಲಯ ಇಲ್ಲ, ಆಲಯ ನಾಶ ಮಾಡಿದ್ದಾರೆ, ಗೋಡೆ ಇಲ್ಲ, ಜನ ಇಲ್ಲ, ನಿರ್ಜನ ಪ್ರದೇಶ, ಪಾಳು ಬಿದ್ದಿರುವ ದೇಶ. ನನ್ನ ದೇವರು ಹೇಳ್ತಾ ಇದ್ದಾನೆ, ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದಾನೆ, ನನ್ನ ಜನ ಯಾವಾಗ ಯೆಹೋವನು ಒಳ್ಳೆಯವನು, ಅವನ ಕೃಪೆಯೋ ಶಾಶ್ವತ ಅಂತ ಹೇಳ್ತಾರೋ, ಆಗ ಥಿಂಗ್ಸ್ ವಿಲ್ ಚೇಂಜ್. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಯೆಹೋವನ ಆಲಯಕ್ಕೆ ಹಲ್ಲೆಲೂಯಾ ಕೃತಜ್ಞತಾ ಬಲಿಯನ್ನ. ಸ್ತೋತ್ರ. ಎಷ್ಟು ಜನ ಕೃತಜ್ಞತಾ ಬಲಿಯೊಂದಿಗೆ ಬಂದಿದ್ದೀರಾ? ಕೃತಜ್ಞತಾ ಬಲಿ ಕೆಲವ್ರಿಗೆ ಅರ್ಥ ಆಗಲಿಲ್ಲ. ಕೃತಜ್ಞತಾ ಬಲಿ ಅಂದ್ರೆ ಏನು? ಸ್ತೋತ್ರ. ಅಂಜು ಪಾಸ್ಟರ್ ಲೀಡ್ ಮಾಡುವಾಗ ಹೇಳ್ತಾ ಇದ್ರು, ಅದನ್ನು ಯೋಗ್ಯತೆ ಇಲ್ದಿರ ಇದ್ದಂಥ ನಮ್ಮನ್ನು ಕೃತಜ್ಞತೆ ಒಂದೊಂದು ಆರಾಧನೆಯಲ್ಲಿ ಹೇಳಬೇಕು. ಇವತ್ತು ನಾನು ಜೀವಂತವಾಗಿ ನಿಂತಿರೋದಕ್ಕೆ ಯೋಗ್ಯನಲ್ಲ, ನಾನು ಇವತ್ತು ಆಗಿರುವ ಸ್ಥಾನ ನನ್ನ ಯೋಗ್ಯತೆಯಿಂದ ದೊರಕಿದಲ್ಲ. ಕೃತಜ್ಞತಾ ಬಲಿ. ಯೆಹೋವನ ಆಲಯಕ್ಕೆ ತರುವವರ ಗಾನವು ಕಿವಿಗೆ ಬೀಳುವುದು. ಆಮೇಲೆ ದೈವ ಮಕ್ಕಳು, ಅದಕ್ಕೆ ನಾನು ಹೇಳಿದೆ, ಆರಂಭದಲ್ಲಿ ಹೇಳಿದೆ, ಪ್ರತಿ ಸಂಡೇ ಒಂದು ಉಪಕಾರ ಮಾಡ್ತೀರಾ. ಪ್ರತಿ ಸಂಡೇ ದೇವಾಲಯಕ್ಕೆ ಬರುವಾಗ ಸೈತಾನನು ನಿಮ್ಮನ್ನು ಆರಾಧನೆಗೆ ಬರೋ ಟೈಮಲ್ಲಿ ನಿಮ್ಮ ಮನಸ್ಸನ್ನು ಕದಡುವಂಥ ಸನ್ನಿವೇಶ, ಸಂದರ್ಭ, ವಾರ್ತೆಗಳು. ಐ ಟೆಲ್ ಯು, ಹಲೋ ಇದ್ದೀರಾ ಇಲ್ಲಿ? ಆರಾಧನೆಗೆ ಬರೋ ಟೈಮಲ್ಲಿ ಅನ್ವಾಂಟೆಡ್ ಆಗಿರುವ ಫೋನ್ ಕಾಲ್ಗಳನ್ನು ಮುಟ್ಟಕ್ಕೋಬೇಡಿ.
ಹೋಗ್ಬೇಡ್ರಿ. ಅನ್ನೋನ್ ನಂಬರ್ಸ್ ಯಾರೋ ಮಾಡಿದ್ರು, ಯಾರೋ ಮಾಡಿ ನಿನ್ನ ಉತ್ಸಾಹಕ್ಕೆ ತಣ್ಣೀರು ಎರಚೋಕ್ಕೆ ಒಂದು ಹುಳ ಬಿಡೋ ಮೆಸೇಜ್ ಹಾಕ್ತಾರೆ. ಅವತ್ತು ಮುಗೀತು ನಿನ್ನ ಆರಾಧನೆ, ಅವತ್ತು ಹೋಯ್ತು ನೋಡಿ ನಿನ್ನ ಆರಾಧನೆ. ಸ್ತೋತ್ರ. ಉತ್ಸಾಹ ಧ್ವನಿ ಹೋಯ್ತು, ದುಃಖದಿಂದ ಬಂದು ಕೃತಜ್ಞತಾ ಬಲಿ ಅಲ್ಲ. ಸ್ತೋತ್ರ. ದುಃಖದ ಬಲಿ ನಿನ್ನನ್ನೇ ನೀನು ಅರ್ಪಿಸೋಗ್ತಿ. ಸ್ತೋತ್ರ. ಅದು ಬೇಕಾಗಿಲ್ಲ. ದೇವರು ಹೇಳಿದನು 2024ರಲ್ಲಿ ನಾನು ಅದಕ್ಕೆ ಬದಲಾವಣೆ ತರಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಅದರಿಂದ ಪ್ರತಿ ಭಾನುವಾರ, ಪ್ರತಿ ಆನ್ಲೈನಲ್ಲಿರೋರು ಅಷ್ಟೇ, ಪ್ರತಿ ಭಾನುವಾರ ನೀವು ಬರುವಾಗ, ದೇವರ ಸಮ್ಮುಖದಲ್ಲಿ ಬರುವಾಗ ಪ್ರಾರ್ಥನೆಯೊಂದಿಗೆ ಬನ್ನಿರಿ. ಆಲೋಚನೆ ದೇವರು ಕೊಡಬೇಕು. ದೇವರ ಆಲೋಚನೆ ನೀವು ಕೇಳುವಾಗ ನಿಮ್ಮ ಹೃದಯಗಳಲ್ಲಿ ಪರಿಶುದ್ಧಾತ್ಮನ ಕ್ರಿಯೆ ತೋರಿ ಬರಬೇಕು. ನೀವು ಒಂದೊಂದು ಸ್ತೋತ್ರ ಹೇಳುವಾಗ ನಿಮ್ಮ ಬಿಡುಗಡೆಯ ಜಯದ ಧ್ವಜವಾಗಿ ಅದು ಪರಿವರ್ತನೆ ಆಗಬೇಕು. ನನಗಿಷ್ಟ ಆಗಿದೆ ಏನು ಗೊತ್ತಾ? ಯೆಹೋವನ ಆಲಯಕ್ಕೆ ಅವರ ಕೃತಜ್ಞತಾ ಬಲಿಯನ್ನು ತರುವವರ ಆ ಗಾನ ಕಿವಿಗೆ ಬೀಳುವುದು, ಆ ಕಿವಿಗೆ ಬಿದ್ದಾಗ ನಾನು ದೇಶವನ್ನು ದುರವಸ್ಥೆಯಿಂದ ತಪ್ಪಿಸಿ ಪೂರ್ವ ಸ್ಥಿತಿಗೆ ತರುವೆನು. ನಿಮ್ಮ ಪೂರ್ವ ಸ್ಥಿತಿಗೆ, ಯಥಾಸ್ಥಿತಿಗೆ ನೀವು ಬರಬೇಕಾದ್ರೆ ನೀವು ಸ್ತೋತ್ರ ಹೇಳೋ ಜಾಸ್ತಿ ಮಾಡಬೇಕು ಅಂತ. ಹಂಗೇನೆ, ಹಂಗೆ ತಾನೇ ಹೇಳಿರೋದು. ಇದು ಕಿವಿಗೆ ಬೀಳಬೇಕು ನೋಡ್ರಿ. ಈ ಶಬ್ದ ಇಲ್ಲಿಂದ ಮೇಲಕ್ಕೆ ಹೋಗದಂತೆ. ಪರಲೋಕ ಎನ್ನೋದು 3ನೇ ಪರಲೋಕ. 3 ಪರಲೋಕ ಇದೆ. ಮೇಘಮಂಡಲ, ಆಕಾಶ ಮಂಡಲ, ಅದಾದ ಮೇಲೆ ಸುರಗಣ ಪರ್ವತ, ದೇವರ ಪವಿತ್ರವಾದಂಥ ಸಿಂಹಾಸನ ಇರುವ ಪರಲೋಕ. ಕರೆಕ್ಟಾ? ಕೆಲವರ ಸ್ತೋತ್ರ ಇಲ್ಲಿಂದ ಮೇಲೆ ಮೇಘ ಮಂಡಲದಲ್ಲಿ ಹೋಗ್ತಿರುವಾಗಲೇ ದುರಾತ್ಮ ಶಕ್ತಿಗಳು ಅಲ್ಲೇ ಫೋಲ್ಡ್ ಮಾಡಿ ಅದನ್ನು ಮಡಚಿ ಕಾಲಿಗೆ ಹಾಕ್ಬಿಟ್ಟು ಹೇಳುತ್ತೆ ಮೇಲಕ್ಕೆ ಬಿಡಲ್ಲ ಅಂತ. ಸ್ತೋತ್ರ. 2 ಸತಿ ಸ್ತೋತ್ರ ಹೇಳ್ಬಿಟ್ಟು 3ನೇ ಸತಿ ಅವರು ಟುಸ್ ಪಟಾಕಿ ಥರ ಇರ್ತಾರೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕೆಲವರು ಸ್ತೋತ್ರ ಮೇಘ ಮಂಡಲದಲ್ಲಿ ಈ ಶಬ್ದವನ್ನ ಗುಡುಗು ಮಿಂಚುಗಳ ಶಬ್ದಕ್ಕಿಂತ ಶಬ್ದ ಜೋರಾಗಿ ಆರ್ಭಟಿಸುವ ಸ್ತೋತ್ರದ ಶಬ್ದ, ಕೃತಜ್ಞತೆ ಬಲಿಯ ಶಬ್ದ ಮೊಳಗುವಾಗ ಮೇಘ ಮಂಡಲವನ್ನ ದಾಟಿ ಆಕಾಶ ಮಂಡಲದಲ್ಲಿ ವ್ಯಾಪರಿಸುವ ದುರಾತ್ಮ ಸೇನೆಗಳನ್ನು ದಾಟಿ, ದುಷ್ಟಾತ್ಮ ಸೇನೆಗಳನ್ನು ದಾಟಿ ನಿನ್ನ ಆಶೀರ್ವಾದವನ್ನು ತಡೆ ಹಿಡಿದು ನಿನ್ನನ್ನು ದುರವಸ್ಥೆಗೆ ತಳ್ಳಾಕಿದಂತ ದುಷ್ಟ ಶಕ್ತಿಗಳು ನೋಡ್ತಾ ಇರುವಾಗ ಅವರ ಮುಂದೆನೆ ನಿನ್ನ ಸ್ತೋತ್ರದ ಶಬ್ದ, ನಿನ್ನ ಉತ್ಸಾಹದ ಧ್ವನಿ ಅದನ್ನ ಭೇದಿಸಿ 3ನೇ ಪರಲೋಕಕ್ಕೆ ಒಯ್ಯುವಾಗ, ಆ ಶಬ್ದ ಅಲ್ಲಿ ತಲುಪಿದಾಗ ದೇಶದಲ್ಲಿ, ಕರ್ನಾಟಕದಲ್ಲಿರುವ ಎಲ್ಲ ಶಾಪಗಳು, ಎಲ್ಲ ದಾರಿದ್ರ್ಯದ ಆತ್ಮಗಳು, ಎಲ್ಲ ದುರಾತ್ಮನ ಕ್ರಿಯೆಗಳು, ಉಜ್ಜೀವನಕ್ಕೆ ಅಡ್ಡಿಯಾಗಿರುವ ದುಷ್ಟಾತ್ಮನ ಎಲ್ಲ ದುರವಸ್ಥೆಯನ್ನು ದೇವರು ನೀಗಿಸುವಂತನಾಗಿರ್ತಾನೆ. ಆರ್ ಯು ವಿತ್ ಮೀ? ಎಷ್ಟು ಜನ ಹೇಳ್ತೀರಾ ನನ್ನ ಎಡಗಡೆ ಬಲಗಡೆ ಇರೋನು ಸ್ತೋತ್ರ ಹೇಳಲಿಲ್ಲ ಅಂದರೆ ಆತ ಅಲ್ಲ ನನ್ನ ಬಿಡುಗಡೆಯ ವಿಷಯ. ನನ್ನ ಬಿಡುಗಡೆ ನನ್ನ ದೇವರಾಗಿರೋದ್ರಿಂದ ನಾನು ಶಬ್ದ ಮೊಳಗಿಸ್ತೇನೆ. ಒಮ್ಮೆ ದಾರಿ ಮಗ್ಗಲಲ್ಲಿರುವಂಥ ಕುರುಡ ಭಿಕ್ಷಕ, ತಿಮಾಯಿನ ಮಗನಾದ ಬಾರ್ತಿಮೇನು ಕುರುಡ ಭಿಕ್ಷಕ, ದಾರಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾನೆ. ಅವನು ಹುಟ್ಟು ಕುರುಡನಾಗಿದ್ದಾನೆ. ಆ ಮಾರ್ಗವಾಗಿ ಯೇಸು ಹೋಗುವಾಗ ಒಂದು ಶಬ್ದ ಉಂಟಾಯಿತು.
ಶಬ್ದ ಉಂಟಾಗುವಾಗ ಕುರುಡನಿಗೆ ಅರ್ಥ ಆಯಿತು, ನನ್ನ ಸೀಸನ್ ಚೇಂಜ್ ಹಾಕಕ್ಕೆ ಹೋಗ್ತಾ ಇದೆ. ನೋಡ್ರಿ, ಲಿಸನ್, ಎಲ್ರಿಗೂ ಅರ್ಥ ಆಗ್ಬೇಕಂತಿಲ್ಲ. ಕೆಲವರು ಯಾವ ಅವಸ್ಥೆಯಲ್ಲೂ ಸಂತುಷ್ಟರಾಗಿರ್ತಾರೆ. ಸಿಕ್ಕಿದ್ರೆ ಸ್ತೋತ್ರ, ಸಿಗ್ಲಿಲ್ಲ ಆದರೆ ಸ್ತೋತ್ರ. ನಮಗೆ ಯಾಕ್ರಿ ಬೇಕು? ನಾವಾಯ್ತು, ನಮ್ಮ ಕುಟುಂಬ ಆಯ್ತಾ, ಭಾನುವಾರ ಓಟ್ ಬಂದ್ವಾ, ಸ್ತೋತ್ರ ಸಾಕ್ರಿ, ಹೆಚ್ಚಾಗಿ ಏನು ಬೇಡ್ರಿ. ಇವರಿಗೆ ಈ ಶಬ್ದ ಅರ್ಥ ಆಗಲ್ಲ, ಇವರಿಗೆ ಶಬ್ದ ಅರ್ಥ ಆಗಲ್ಲ. ಸ್ತೋತ್ರ. ಆದರೆ ಕುರುಡನ ಅವಸ್ಥೆ ದುರವಸ್ಥೆಯಲ್ಲಿದ್ದಾನೆ. ಕುರುಡನ ಅವಸ್ಥೆ ಅವನಿಗೆ ಒಂದು ಉತ್ತಮ ಅವಸ್ಥೆ ಬೇಕಾಗಿರೋ ಪರಿಸ್ಥಿತಿ. ಆಮೇಲೆ ಎಲ್ಲರೂ ಕೇಳೋ ರೀತಿಯಲ್ಲಿ ಇವನಿಗೆ ಕಣ್ಣು ಕಾಣಲ್ಲ, ಅದರ ಕಿವಿಗೆ ಯಾವ ದೋಷನೂ ಇಲ್ಲ. ಸ್ತೋತ್ರ. ಶಬ್ದ ಕೇಳಬೇಕಾದ್ರೆ ಕಿವಿ ಸೂಕ್ಷ್ಮವಾಗಿರಬೇಕು. ಇವತ್ತು ಕೆಲವರಿಗೆ ಬಿಡುಗಡೆ ಶಬ್ದ ಕೇಳುವಾಗ ಕೆಲವರು ಹೇಳ್ತಾರೆ ಇದು ನನಗಲ್ಲ, ಯಾರಿಗೋ ಹೇಳ್ತಾ ಇದ್ದಾರೆ ಅಂತ. ಅದೇ ಬಾರ್ತಿಮೇಯನಂತ ವ್ಯಕ್ತಿಗಳು ಹೇಳ್ತಾರೆ ಈ ಶಬ್ದ ನನಗೋಸ್ಕರ ಉಳ್ಳದು. ಅರ್ಥ ಆದವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಅರ್ಥ ಆದವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅವನಿಗೆ ಕೇಳ ನೋಡ್ರಿ, ಡೈಲಿ ಅದೇ ಜಾಗದಲ್ಲಿ ಕುತ್ಕೊಂಡವನು, ಡೈಲಿ ಅಲ್ಲೇ ಭಿಕ್ಷೆ ಬೇಡ್ತಾ ಇದ್ದವನು, ಡೈಲಿ ಅನೇಕ ಶಬ್ದಗಳನ್ನು ಕೇಳಿದ್ದಾನೆ. ಬಟ್ ಇವತ್ತೇನೋ ಒಂದು ಪ್ರತ್ಯೇಕತೆ. ನೀನು ಡೈಲಿ ಆರಾಧನೆಗೆ ಬಂದೆ, ಕಳೆದ 23ರಲ್ಲಿ ಒಂದು ಆರಾಧನೆ ತಪ್ಪಿಸ್ಕೊಳ್ಳದೆ ಬಂದೆ. ಆದರೆ 24ರಲ್ಲಿ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ನಾನೊಂದು ಪ್ರತ್ಯೇಕವಾದ ಶಬ್ದ ನಾನು ರಿಲೀಸ್ ಮಾಡಕ್ ಹೋಗ್ತಾ ಇದ್ದಾನೆ. 2024ರಲ್ಲಿ ನಾನೊಂದು ಪ್ರತ್ಯೇಕವಾದ ಶಬ್ದ ರಿಲೀಸ್ ಮಾಡ್ತಾ ಇದ್ದೇನೆ. ಆ ಶಬ್ದ ನನ್ನ ಚರಿತ್ರೆಯನ್ನ ಬದಲಾವಣೆ ಮಾಡುತ್ತೆ, ನನ್ನ ಜೀವನ ಶೈಲಿಯನ್ನು ಬದಲಾವಣೆ ಮಾಡುತ್ತೆ, ನನ್ನ ಮೇಲಿನ ಅಭಿಷೇಕವನ್ನ ನನ್ನ ಕುರುಡುತನವನ್ನು ತೆಗೆದುಹಾಕುತ್ತೆ. ಇದ್ದೀರಾ? ಇದ್ದೀರಾ? ನನ್ನ ಕುರುಡುತನವನ್ನು ತೆಗೆದುಹಾಕುತ್ತೆ. ಅವನು ಸುಮ್ಗಿರ್ಲಾರ್ದೆ ಕೆಲವ್ರು ಕೇಳ್ದ, ಪಕ್ಕದಲ್ಲಿರೋ ಕೇಳ್ರಿ, ಏನಾದ್ರೂ ಶಬ್ದ ಕೇಳಿಸ್ಕೊತಾ ಇದ್ದೀರಂತ. ಏನಂದ್ರು? ನಿಂಗೆ ಯಾಕೇನೋ ಅವ್ರು ಹೇಳೋದು ಕೇಳ್ಕೊಂಡು ಹೋಗು. ಸ್ತೋತ್ರ 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 ಸ್ತೋತ್ರ. ಕೆಲವರಿಗೆ ಪ್ರವಾದನೆ ಶಬ್ದ ಅನ್ನೋದು ನಿನಗೆ ಏನಕ್ಕೆ, ಅವ್ರಿಗೇನೋ ಹೇಳ್ತಾರೆ ಕೇಳ್ಕೊಂಡು. ಆದ್ರೆ ಕುರುಡ ಹಂಗಲ್ಲ. ಇವತ್ತೇನೋ ಒಂದು ಪ್ರತ್ಯೇಕ ಶಬ್ದ ಕೇಳಿಸ್ತಾ ಇದೆ. 2024ರಲ್ಲಿ ದೇವರೊಂದು ದೊಡ್ಡ ಶಬ್ದವನ್ನು ಮೊಳಗಿಸ್ತಾ ಇದ್ದಾನೆ. ಅದು ಎಲ್ಲರ ಕಿವಿಗೂ ಕೇಳಲ್ಲ, ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾರ ಚರಿತ್ರೆಯನ್ನ, ಯಾರ ಸೀಸನ್ ಅನ್ನ ದೇವರು ಬದಲಾವಣೆ ಮಾಡಕ್ ಹೋಗ್ತಾ ಇದ್ದಾನೋ ಅವರ ಕಿವಿಗಳಲ್ಲಿ ಈ ಧ್ವನಿ ಮೊಳಗುತ್ತೆ. ಈ ಧ್ವನಿ ಮೊಳಗಿದ್ರೆ ಅವನು ಯಾರೆಲ್ಲ ಬಾಯಿ ಮುಚ್ಚ ಅಂದ್ರೂ ಅವನ ಬಾಯಿ ಮುಚ್ಚಲ್ಲ. Hey, come on, somebody shout hallelujah. Aha, hallelujah. ಅಳತೆ ಮಾಡಿ ಸ್ತೋತ್ರ ಹೇಳೋರಲ್ಲಿ ಸ್ತೋತ್ರ ಹೇಳ್ತಾ ಇರ್ರಿ. ಇವನ್ ಹೇಳ್ದ
ಹೇ ಅಣ್ಣ, ಯಾರಣ್ಣ ಯಾರಣ್ಣ? ಅಕ್ಕ, ಹಲೋ ಬ್ರದರ್, ಯಾರು ಈ ಮಾರ್ಗವಾಗಿ ಹೋಗ್ತಾ ಇರೋದು? ಯಾಕಪ್ಪ, ಏನೋ ಇವತ್ತು ಒಂದು ಶಬ್ದಕ್ಕೆ ಏನೋ ಪ್ರತ್ಯೇಕತೆ ಕಾಣ್ತಾ ಇದ್ದೀನಲ್ಲ, ಏನೋ ಒಂದು ಪ್ರತ್ಯೇಕತೆ ಕಾಣ್ತಾ ಇದ್ದೀನಿ. ಅವ್ರು ಹೇಳಿದ್ರು, ಕೆಲವರು ಹೇಳಿದ್ರು, ಯಾರಾದರೂ ಹೋಗ್ಲಿ, ಎಷ್ಟೋ ವರ್ಷಗಳು ಬಂತು, ಎಷ್ಟೋ ವರ್ಷಗಳು ಹೋಯ್ತು, ನಿನಗೇನಂತೆ 2023 ಹೋಯ್ತು. ಅದೇನೋ ಒಂದು ಸ್ಪೆಷಲ್ ಶಬ್ದ ಅಂತೆ 24ರಲ್ಲಿ. ನಿನಗೆ ಯಾಕೆ ನಿನ್ನ ದಾರಿ ಮಗಳಲ್ಲಿ ಭಿಕ್ಷೆ ಬೇಡ್ತಿದ್ದ, ಅದು ಮಾಡೋಗ. ಆದರೆ ನಿಜವಾದ ಬಿಡುಗಡೆಯ ಶಬ್ದ ಕೇಳಿದವನು, ಅವನ ಸೀಸನ್ ಚೇಂಜ್ ಆಗುತ್ತೆ ಅಂತ ಪರಿಶುದ್ಧಾತ್ಮನ ಅವನ ಹೃದಯದಲ್ಲಿ ಹೇಳಿದ್ರೆ, ನಾನು ಹೇಳ್ತೇನೆ, ಅಂತ ಕುಟುಂಬ, ಅಂತ ವ್ಯಕ್ತಿಗಳ ಬಾಯಿ ಮುಚ್ಚಿಸೋದಕ್ಕೆ ಈ ಲೋಕದಲ್ಲಿ ಒಂದು ಶಕ್ತಿಗೂ ಸಾಧ್ಯವಿಲ್ಲ. ಬಿಕಾಸ್ ಮೈ ಗಾಡ್, ನನ್ನ ದೇವರ ಬಲಗೈ ಅದು ಪರಾಕ್ರಮವನ್ನು ಸಾಧಿಸುತ್ತೆ. ನೀತಿವಂತನ ಕೂಡಾರದಲ್ಲಿ ಉತ್ಸಾಹ ಧ್ವನಿಯು ಜಯಘೋಷವ. Are you with me? Are you with me? ನೀವು ನನ್ನ ಜೊತೆ ಇದ್ದೀರಾ? ನನ್ನ ಜೊತೆ ಇದ್ದೀರಾ? ಅವ್ರು ಹೇಳಿದ್ರು, ನೀನು ಭಿಕ್ಷುಕ, ನೀನು ಕುರುಡ, ನೀನು ಸ್ಟ್ಯಾಂಡರ್ಡ್ ಇಲ್ದಿರ, ನಾನು ನಿನ್ನ ಅವಸ್ಥೆ ದುರವಸ್ಥೆ, ನಿನ್ನ ಅವಸ್ಥೆ ದುರವಸ್ಥೆ, ನೀನು ಬಾಯಿ ಮುಚ್ಕೊಂಡು ಬಿದ್ದಿರೋ. ಆದರೆ ಸೀಸನ್ ಚೇಂಜ್ ಆಗುವಾಗ ಸೀಸನ್ ಅರ್ಥ ಮಾಡ್ಕೊಂಡು ಚೇಂಜ್ ಆಗೋದಿಕ್ಕೆ ಒಪ್ಪಿಸಿ ಕೊಡುವವರನ್ನ ದೇವರು ಚೇಂಜ್ ಮಾಡ್ತಾನೆ. ನಾನು ಹೇಳ್ತಾ ಇರೋದು ಪ್ರವಾದನೆ. ಸೀಸನ್ ಚೇಂಜ್ ಆಗುವಾಗ, ಆ ಶಬ್ದ ನಿನ್ನ ಹೃದಯದಲ್ಲಿ ಮೊಳಗುವಾಗ, ನಾಳೆ ಏನು ಅನ್ನೋದಲ್ಲ, ಮುಂದಕ್ಕೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಸಮಥಿಂಗ್ ಇಸ್ ಚೇಂಜಿಂಗ್, ಏನೋ ಬದಲಾವಣೆ ಆಗ್ತಾ ಇದೆ ಅಂತ ನಿನಗೆ ಅನಿಸಿದ್ರೆ, ಡೋಂಟ್ ಕೇರ್ ಅಬೌಟ್ ಎನಿಬಡಿ, ಯಾರನ್ನು ಕೇರ್ ಮಾಡಬೇಡ. ಯೇಸುವಿನ ಹಿಂದೆ ಹೋಗ್ತಾ ಇರೋರು ಯಾರು ಅವಿಶ್ವಾಸಿಗಳಲ್ಲ, ಮತಭಕ್ತರುಗಳೇ, ಹೊಸನ ಹೇಳ್ತಾ ಇರೋರೆ, ಗ್ಲೋರಿ ಹೇಳವ್ರೆ ಅಂತವ್ರು ಇದ್ರ ಒಳಗಡೆ ಇದ್ದಾರೆ. ಸ್ತೋತ್ರ ಹೇಳಿದ್ರೆ ಕೂತಿರೋರು ಯಾರ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಸ್ತೋತ್ರ ಅದುವರೆಗೂ ನೋಡ ಇಲ್ದಿರೋ ಥರ ನೋಡ್ತಾರೆ. ನೀನು ಆ ಸ್ತೋತ್ರನ ಅಡಗಿಸ್ಬಿಡ್ಬೇಕು ಅಂತ ಆ ಕುರುಡ ಭಿಕ್ಷುಕ ಕೇಳ್ದ, ಯಾರು ಈ ಮಾರ್ಗವಾಗಿ ಹೋಗ್ತಾ ಇರೋದು? ಇವನ ಕಾಟ ತಡಿಲಾರ್ದ ಯಾರೋ ಹೇಳಿದ್ರು, ಅವನು ನಜರೇತಿನ ಯೇಸು, ನಜರೇತಿನ ಯೇಸು. ಹಾಗಾದ್ರೆ ಸುಮ್ಮನಾಗ್ತಾನೆ ಅನ್ಕೊಂಡ್ರು. ಕಾರಣ ನಜರೇತಿನಿಂದ ಒಳ್ಳೇದು ಯಾವುದು ಬರೋದಿಲ್ಲ, ಯಾವುದು ಒಳ್ಳೇದು ಬರೋದಿಲ್ಲ. ಅವನು ನಜರೇತಿನ ಯೇಸು ಅಂತ. ಇವ್ರು ಕೇಳಿರೋದು ನಜರೇತಿನ ಯೇಸು, ಆದರೆ ಇವನು ಕೇಳ್ತಾ ಇರೋದು ದಾವೀದ ಕುಮಾರ. ನಾನು ಅದಕ್ಕೆ ಆರಂಭದಲ್ಲೇ ಹೇಳಿದೆ, ಅವರವರು ಕೇಳುವ ಧ್ವನಿ ಅವರವರ ಆತ್ಮಿಕತೆ ಲೆವೆಲ್ ಅನ್ನ ತೋರಿಸುತ್ತೆ. ಕೆಲವರು ನಿರಾಶೆಯ ಮಾತೇ ಕೇಳೋದು, ಯಾವಾಗಲೂ ಬೇಜಾರಿನ ವಾರ್ತೆಗಳು. ಅವರಿಗಿಂತ ವ್ಯತಿರಿಕ್ತವಾದಂತ ಶಬ್ದ ಯೋಶ್ವ ಹೇಳ್ದ, ಅದು ಯುದ್ಧದ ಶಬ್ದ. ಮೋಶೆ ಹೇಳ್ದ, ಅದು ಯುದ್ಧದ ಶಬ್ದ ಅಲ್ಲ, ಅದು ಜಯದ ಧ್ವನಿನೂ ಅಲ್ಲ.
ಅಪಜಯದ ಧ್ವನಿಯೂ ಅಲ್ಲ. ಸ್ತೋತ್ರ. ಥ್ಯಾಂಕ್ ಗಾಡ್ ಫಾರ್ ಜೋಶುವ. ಆಮೇಲೆ ಏನು ಮರು ಮಾತಾಡಲಿಲ್ಲ. ನಮ್ಮವರಾಗಿದ್ರೆ ತರ್ಕ ಮಾಡಿರೋರು, ಅದಕ್ಕೆ ಏನು ಒಂದದೇ ಅಲ್ಲೇ ಕೂತ್ಬಿಡ್ತಾರೆ. ಸ್ತೋತ್ರ. ಅವನು ತರ್ಕ ಮಾಡಕ್ಕೆ ಹೋಗಲಿಲ್ಲ. ಬಿಕಾಸ್ ಓರೆ ಪರ್ವತದಲ್ಲಿ ಶಬ್ದ ಕೇಳಿ ದೇವರನ್ನ ಹಿಂಬಾಲಿಸಿದವನು ಮೋಶೆ. ದೈವ ಶಬ್ದ ಕೇಳಿದವನಿಗೆ ಚೆನ್ನಾಗಿ ಪರಿಚಯ ಇದೆ. ಶಿಷ್ಯ, ಸ್ತೋತ್ರ, ನೀನೇನು ಶಬ್ದ ಕೇಳಿದ್ರು ಲಿಸನ್ ಟು ಹಿಮ್. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೇಲೆ ನೀವು ಯೋಚನೆ ಮಾಡ್ರಿ, ಸ್ವಲ್ಪ ನಿಮ್ಮ ಮೈಂಡಿಗೆ ಸ್ವಲ್ಪ ವರ್ಕ್ ಕೊಡಿ, ಮೆದುಳಿಗೆ ಸ್ವಲ್ಪ ಕೆಲಸ ಕೊಡ್ರಿ, ಸಾಮಾನ್ಯವಾದ ಪ್ರಜ್ಞೆಯಿಂದ ಯೋಚನೆ ಮಾಡ್ರಿ. ಒಬ್ಬ ಕುರುಡ ಭಿಕ್ಷುಕ ದಾರಿಯಲ್ಲಿ ಕೂತ್ಕೊಂಡು ಕೇಳಿದ ಪ್ರಶ್ನೆ, ಯಾರು ಈ ಮಾರ್ಗವಾಗಿ ಹೋಗ್ತಾ ಇರೋದು? ಅವ್ರು ಹೇಳಿದ್ರು, ಬಾಯಿ ಮುಚ್ಕೊಂಡಿರು, ಯಾರಾದರೂ ಹೋಗ್ಲಿ ನಿನಗೇನಂತೆ. ತಿರ್ಗಾ ಬಿಡಲಿಲ್ಲ ಅವನು. ಹೇಳ್ರಣ್ಣ, ಅದೇನದು, ಯಾರು ಹೇಳ್ರಣ್ಣ? ಯಾಕೋ ಇದುವರೆಗೂ ಕೇಳ್ತಾ ಇರೋ ಶಬ್ದ ಅಲ್ಲ ನಾನು ಕೇಳ್ತಾ ಇರೋದು, ಏನೋ ಒಂದು ವ್ಯತಿರಿಕ್ತವಾದ ಶಬ್ದ ಕೇಳ್ತಾ ಇದ್ದೀನಿ. ಇದುವರೆಗೂ ಕೇಳಿದ ಪ್ರಸಂಗದ ರೀತಿ ಅಲ್ಲ, ಇದುವರೆಗೂ ಕೇಳಿದ ಹಾಡಿನ ಶಬ್ದ ಅಲ್ಲ, ಇದುವರೆಗೂ ಕೇಳಿದ ಸ್ತೋತ್ರದ ಶಬ್ದ ಅಲ್ಲ. ಈ ಶಬ್ದಕ್ಕೆ ಏನೋ ಒಂದು ಪ್ರತ್ಯೇಕತೆ ಇದೆ. ತಿರ್ಗಾ ಇದ್ದೀರಾ ನೀವು? ಅರ್ಥ ಆಗ್ತಾ ಇದೆಯಾ? ತಿರ್ಗಾ ಕೇಳಿದ್ರೆ, ಯಾರಪ್ಪ ಹೇಳ್ರಣ್ಣ? ಬೇಸತ್ತೆ ಹೇಳಿದ್ರೆ, ಏಯ್ ಸುಮ್ಗಿರ, ನಜರೇತಿನ ಯೇಸು ಕಣ. ಜೊತೆಗೆ ನಡೆಯೋರಿಗೆ ನೋ ಎಕ್ಸ್ಪೆಕ್ಟೇಷನ್. ಹೊಸನ ಹೇಳುವವನಿಗೆ ನೋ ಎಕ್ಸ್ಪೆಕ್ಟೇಷನ್. ಅದರ ದಾರಿ ಮಕ್ಕಳಲ್ಲಿರೋನಿಗೆ ದೊಡ್ಡ ಎಕ್ಸ್ಪೆಕ್ಟೇಷನ್. ದೇವರಾತ್ಮನ್ ನನಗೆ ಹೇಳಿದನು, ಆರಿಸಿಕೊಂಡವರು ಅವರಿಗೆ ದೊಡ್ಡ ನಿರೀಕ್ಷೆ ಇಲ್ಲದೆ ಇರುವಾಗ ದಾರಿ ಮಕ್ಕಳಲ್ಲಿ ಇರುವ ಕೆಲವರನ್ನ ನಾನು ಆರಿಸ್ಕೊಳ್ತೀನಿ ಅಂತ. ಐ ಆಮ್ ಪ್ರೊಫೆಸೈಂಗ್, ಪ್ರವಚನ ಹೇಳ್ತಾ ಇದ್ದೀನಿ. ಆರಿಸ್ಕೊಂಡವರಿಗೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಲ್ಲ, ಜೊತೆಗೆ ನಡೀತಾ ಇದ್ದಾರೆ, ಓಸಾನ ಆಡ್ತಾ ಇದ್ದಾರೆ, ಎಲ್ಲ ಸರಿ. ಆದರೆ ಇವರ ಮೈಂಡಲ್ಲಿ ಇರೋದೇನು ಗೊತ್ತಾ? ಈಸ್ ಫ್ರಮ್ ನಾಸರೇತ್. ಇವನು ನಜರೇತಿನವನು. ದೊಡ್ಡ ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಒಳ್ಳೇದೇನು ಬರಂಗಿಲ್ಲ ಅಲ್ಲಿಂದ. ಆದರೆ ಈ ಕುರುಡನ ಕಿವಿಯಲ್ಲಿ ಮೊಳಗಿದ್ದು ದಾವೀದ ಕುಮಾರ. ಅವನಿಗೆ ಪ್ರವಚನ ಶಬ್ದ ಮೊಳಗ್ತಾ ಇದೆ. ದಾವೀದನ ಅಂಕೂರದಿಂದ ಒಂದು ಚಿಗುರು ಒಡೆಯುತ್ತೆ. ಸ್ತೋತ್ರ. ಕನ್ನಿಕೆಯು ಗರ್ಭವನ್ನ ಧರಿಸುತ್ತಾಳೆ. ಸ್ತೋತ್ರ. ಅವನ ಹೆಸರು, ಆಡಳಿತವು ಅವನ ಬಾಹುವಿನ ಮೇಲಿದೆ. ಅವನ ಹೆಸರು ಸಮಾಧಾನದ ಪ್ರಭು, ಪರಾಕ್ರಮಶಾಲಿ. Listen, you can hear the natural voice, you can hear the prophetical voice. ನೀನು ಸಾಧಾರಣ ಶಬ್ದವನ್ನು ಕೇಳಬಹುದು, ಪ್ರವಚನ ಶಬ್ದವನ್ನು ಕೇಳಬಹುದು. ನಾನು ಸತ್ಯ ಹೇಳ್ತೀನಿ, ನಾನು ಅಲ್ಲಿ ನಿಂತಾಗ ಈ ಆಲೋಚನೆ ನನಗಿರಲಿಲ್ಲ. ಆ ಸ್ಟೆಪ್ ಇಳಿದಾಗ ದೇವರು ಈ ಆಲೋಚನೆ ಕೊಟ್ಟಿದ್ದು. ಯು ಕ್ಯಾನ್ ಚೆಕ್ ಇನ್ ಮೈ ನೋಟ್ಸ್, ದೇರ್ ಇಸ್ ನಥಿಂಗ್. ದಟ್ಸ್ ದ ರೀಸನ್ ಈಗ ಡೌನ್ಲೋಡ್ ಆಗಿರೋದು ಇದು. ಆಮೇಲೆ ನನ್ನ ಜನರ ಕಿವಿಯಲ್ಲಿ ಇನ್ನು ನೆಗೆಟಿವ್ ಶಬ್ದ ಅಲ್ಲ ಕೇಳೋದು. ನೀನು ಕೇಳಕ್ಕೆ ಹೋಗೋದು ಪಾಸಿಟಿವ್ ಶಬ್ದ. ನೀನು ಕೇಳಕ್ಕೆ ಹೋಗೋದು ನಿರಾಶೆಯ ಶಬ್ದವಲ್ಲ, ನಿರುತ್ಸಾಹದ ಶಬ್ದವಲ್ಲ,
ಸೋಲಿನ ಶಬ್ದವಲ್ಲ, ದುಃಖದ ಶಬ್ದವಲ್ಲ, ಮರಣದ ಶಬ್ದವಲ್ಲ. See things. ನಿಮಗೆ ಕಣ್ಣು ಕಾಣ್ತಾ ಇಲ್ಲ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಹೂ ಇಸ್ ರೈಟ್? ಯಾರು ಕರೆಕ್ಟು? ಕಣ್ಣು ಕಾಣೋರು, ನೋಡ್ತಾ ಇರೋರು, ಹೇಳ್ತಾ ಇರೋದು ಕರೆಕ್ಟು ಅಂತ. ಆದರೆ ಆ ಶಬ್ದವನ್ನು ಮೀರಿ ಇವನೊಂದು ಶಬ್ದ ಮೊಳಗಿಸ್ತಾ ಇದ್ದಾನೆ. ಅವರು ಹೇಳಿದ ಶಬ್ದ ಮಾನುಷಿಕ ಶಬ್ದ, ನಸರೇತಿನವನು. ಆದರೆ ಇವನು ಕೂಗಿ ಹೇಳಿದ್ದು ಪ್ರವಾದನೆಯ ಶಬ್ದ. ಅವನು ಕೂಗಿ ಹೇಳ್ದ, ದಾವೀದ ಕುಮಾರ, ನನ್ನನ್ನು ಕರುಣಿಸು. ಮೊಳಗಲೆ ಆ ಶಬ್ದ. ಇಲ್ಲಿಂದ ಕುಟುಂಬಗಳಲ್ಲಿ ಮೊಳಗಲೆ ಆ ಶಬ್ದ, ವ್ಯಕ್ತಿಗಳಲ್ಲಿ ಮೊಳಗಲೆ ಆ ಶಬ್ದ. Come on pastors, come on leaders, come on youths, come on new generation. Shouts of joy. ಉತ್ಸಾಹದ ಧ್ವನಿಯೊಡನೆ. Come on. ದಾವೀದ ಕುಮಾರ, ದಾವೀದ ಕುಮಾರ, ದಾವೀದ ಕುಮಾರ. Shakalaba shatalaba rabakalaba shatalaba radila hadara bahantara adharaba satara yamrabala. Shout of joy. ಪರಿಶುದ್ಧಾತ್ಮ ನನಗೆ ಹೇಳ್ತಾ ಇದ್ದಾನೆ, 2023 ನೀನ್ ದಾರಿ ಮಗ್ಗಳಲ್ಲಿದ್ದೆ, ದುರವಸ್ಥೆಯಲ್ಲಿದ್ದೆ, ನಿನ್ನ ದೇಶ ಹಾಳಾಗಿತ್ತು, ನಿನ್ನ ಪಟ್ಟಣ ಹಾಳಾಗಿತ್ತು, ಹಂಸಗಲಾದದ ನಿರ್ಜನ ಪ್ರದೇಶವಾಗಿತ್ತು, ಶೂನ್ಯವಾಗಿತ್ತು. ಅಲ್ಲಿ ಶಬ್ದ ಇರಲಿಲ್ಲ, ನಿಶ್ಶಬ್ದ ಇತ್ತು. ಆದರೆ ನಾನು ನಿನಗಾಗಿ ಹರ್ಷ ಧ್ವನಿಯನ್ನ ರಿಲೀಸ್ ಮಾಡಕ್ ಹೋಗುತ್ತೇನೆ. ವಧುವರರ ಸ್ವರ ನೀನು ಕೇಳಕ್ ಹೋಗ್ತೀಯ. ಹೊಸ ಮ್ಯಾರೇಜ್ಗಳು, ಹೊಸ ವಿವಾಹಗಳು ನಡೆಯೋದನ್ನ ಕಾಣಕ್ ಹೋಗ್ತೀಯ. ಸಭೆ ಗುಂಪು ಗುಂಪಾಗಿ ವಿವಾಹಗಳನ್ನ ಕಂಡಕ್ಟ್ ಮಾಡೋದನ್ನ ನೀವು ಕಾಣಕ್ ಹೋಗ್ತೀರಾ 2024ರಲ್ಲಿ. Can you read? ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದರಿಸಲು. ಇಂಪಾರ್ಟೆಂಟ್ ಅದೇ. ಕೆಲ ಶಬ್ದಗಳು ನಿನ್ನನ್ನು ಸುಮ್ಮನೆ ಇರಿಸಕ್ಕೆ ನೋಡುತ್ತೆ, ಕೆಲ ಶಬ್ದಗಳು ನಿನ್ನ ಬಾಯಿ ಮುಚ್ಚಿಸಕ್ ನೋಡುತ್ತೆ, ಕೆಲ ಶಬ್ದಗಳು ನಿನ್ನ ಬಿಡುಗಡೆಯನ್ನ ತಡೆ ಹಿಡಿಯಕ್ಕೆ ನೋಡುತ್ತೆ. ಪ್ರಶ್ನೆ, ಗಾಟ್ ದ ಮೆಸೇಜ್? ಲಿಸನ್ ಟು ಮೀ. ಪ್ರೊಫೆಟಿಕಲ್ ವರ್ಸ್, ಪ್ರವಾದನೆ ಶಬ್ದಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಕೆಲ ಶಬ್ದಗಳು ನಿನ್ನ ಸುಮ್ಮನೆ ಇರಿಸೋದಕ್ಕೆ ನೋಡುತ್ತೆ, ಆದ್ರೆ ನಿನ್ನ ಒಳಗಡೆ ಒಂದು ಶಬ್ದ ಮೊಳಗುತ್ತೆ. ಹೇ ಕಮ್ ಆನ್, ದಿಸ್ ಇಸ್ ದ ರೈಟ್ ಟೈಮ್, ರೈಟ್ ಸೀಸನ್. ನಿನ್ನ ಬದಲಾವಣೆಯ ಕಾಲ ಇದಾಗಿದೆ ಎಂಬುದು ನೀನು ಅರ್ಥ ಮಾಡಿಕೊಂಡ್ರೆ, ಯಾರೆಲ್ಲ ಸುಮ್ಮನೆ ಇರು ಅಂದ್ರು ನೀನು ಸುಮ್ಮನೆ ಇರಲ್ಲ. ಕೂಡ ಸುಮ್ಮನೆ ಇದ್ನ, ಸುಮ್ಮನೆ ಇರಿಸಿದಾಗ ಅವನು ಸುಮ್ಮನಿದ್ನ. ಅವ್ರು ಹೇಳಿದ್ರು, ತಿರ್ಗಾ ಕೇಳ್ದ ಯಾರಣ್ಣ? ಅವ್ರು ಹೇಳಿದ್ರು ನಜರೇತಿನ ಯೇಸು. ನಜರೇತಿನ ಯೇಸು ಅಂತ ಹೇಳಿದೆ. ಅವನು ನ್ಯಾಯವಾಗಿ ಕೂಗಬೇಕಾದದ್ದೇನು? ನಜರೇತಿನ ಯೇಸು. ಆದರೆ ಅವನು ಚೇಂಜ್ ಮಾಡ್ದ. ಕಾರಣ, ಈ ಕಿವಿಯಲ್ಲಿ ಮಾನುಷಿಕ ಶಬ್ದ ನಜರೇತಿನ ಯೇಸು,
ಈ ಕಿವಿಯಲ್ಲಿ ಪ್ರವಚನ ಶಬ್ದ ದಾವೀದ ಕುಮಾರ. ಎರಡು ಶಬ್ದವು ನಿನ್ನ ಮುಂದೆ ಇದೆ. ಒಳ್ಳೆಯದು ಕೆಟ್ಟದ್ದು ಎರಡು ನಿನ್ನ ಮುಂದೆ ಇದೆ. ಆಶೀರ್ವಾದ ಶಾಪ ಎರಡು ನಿನ್ನ ಮುಂದೆ ಇದೆ. ನೀನು ಯಾವುದಕ್ಕೆ ವಿಧಿಯರಾಗ್ತೀರೋ ಅದ್ರ ಫಲ ನೀವು ಅನುಭವಿಸ್ತೀರಾ. ಜನ ಹೇಳಿದ್ರು ನಜರೇತಿನ ಯೇಸು, ಆದರೆ ಇವನ್ ಕೇಳಿಸ್ಕೊಂಡಿದ್ದು ದಾವೀದ ಕುಮಾರ. ಇವನು ಏನು ಕೇಳಿಸ್ಕೊಂಡೋ, ಇವನು ಏನು ಪ್ರವಚನ ಶಬ್ದ ಕೇಳಿಸ್ಕೊಂಡೋ, ಇವನಿಗೆ ಅರ್ಥ ಆಯ್ತು. ದಾವೀದನ ಅಂಕೂರದಲ್ಲಿ ಒಂದು ಚಿಗುರು ಹೊಡೆಯೋದು. ಅವನ ಲೋಕ ರಕ್ಷಕನು. ಅವನ ಹೆಸರು ಯೇಸು. ಅವನ ಹೆಸರು ಯೇಸು ಅಂದರೆ ತನ್ನ ಜನರನ್ನ ಪಾಪದಿಂದ ಬಿಡಿಸಿ ಕಾಯುವವನು. ಆಮೇಲೆ ಬಿಡಿಸಿ ಕಾಯುವವನು, ರಕ್ಷಕನು. ರಕ್ಷಕನು ಇಸ್ ಅ ಸೇವಿಯರ್. ಆಮೇಲೆ ಯೇಶುವ ಅವನ ನನ್ನ ಜೀವನಕ್ಕೆ ಜಯ ತರುವವನು. ಇವನಿಗೆ ಅರ್ಥ ಆಯಿತು, ಜಯ ದೊರಕಬೇಕಾದ್ರೆ ಜಯದ ಘೋಷಣೆ ಮಾಡಬೇಕು. ಜಯ ಸಿಗಬೇಕಾದ್ರೆ ಜಯದ ಘೋಷಣೆ ಮಾಡಬೇಕು. ಅದಕ್ಕೆ ಅವ್ರ ಬಾಯಿ ಮುಚ್ಚು ಸುಮ್ಮನೀರು ಅಂತ ಹೇಳಿದಾಗ ಆ ಪದ ನನಗೆ ಬಹಳ ಇಷ್ಟ ಆಯ್ತು. ಸುಮ್ಮನೀರು. ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಏನ್ ಮಾಡಿದ್ರು? ಗದರಿಸೋದಂದ್ರೆ ಮುಚ್ಚ ಬಾಯಿ. ಮಕ್ಳೇನ ಗಲಾಟೆ ಮಾಡ್ತಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಅದ್ರ ಅರ್ಥ ಏನು? ಗದರಿಸ್ತಾ ಇದ್ದಾರೆ. ಇವನನ್ನ ಗದರಿಸಿದ್ರು. ಆದ್ರೆ ಅವನು ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಎಷ್ಟ ಯಾರಾದ್ರೂ ಹೇಳಕ್ಕಾಗುತ್ತ? ಮತ್ತಷ್ಟು ಅಂದ್ರೆ ವಿತ್ ಲೌಡ್ ವಾಯ್ಸ್, ವಿತ್ ಲೌಡ್ ವಾಯ್ಸ್. ಕೆಲವರ ಚರಿತ್ರೆ ಬದಲಾವಣೆ ಆಗ್ತಾ ಇದೆ. ಕೆಲವರ ಸ್ಥಿತಿ ಬದಲಾವಣೆ ಆಗುತ್ತೆ. ಕೆಲವರ ದುರವಸ್ಥೆ ಬದಲಾವಣೆ ಆಗ್ತಾ ಇದೆ. ಕೆಲ ಪಟ್ಟಣದ ಅವಸ್ಥೆಗಳ ಬದಲಾವಣೆ ಆಗ್ತಾ ಇದೆ. ಉಜ್ಜೀವನ ನಡೆಯೋದಿಲ್ಲ ಅಂತ ಹೇಳಿದ ಸ್ಥಳದಲ್ಲಿ, ಆತ್ಮಿಕ ಆರಾಧನೆ ಮೊಳಗೋದಿಲ್ಲ ಅಂತ ಹೇಳಿದ ಸ್ಥಳದಲ್ಲಿ, ಸಭೆಗಳು ಸ್ಥಾಪಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ ಸ್ಥಳಗಳಲ್ಲಿ ಈ 2024ರಲ್ಲಿ ನಾನು ಪ್ರವದಿಸ್ತಾ ಇದ್ದೇನೆ. ಸಭೆಗಳು ಸ್ಥಾಪಿಸಲ್ಪಡುತ್ತದೆ. ಉತ್ಸಾಹದ ಧ್ವನಿ ಮೊಳಗಕ್ಕೋಗ್ತಾ ಇದೆ. ಜಯದ ಘೋಷಗಳು ಆರ್ಭಟಿಸಲಿಕ್ಕೆ ಹೋಗ್ತಾ ಇದೆ. ಸಭೆ ಮತ್ತಷ್ಟು ಕೂಗಲೇ. ಯೆರೆಮೀಯನ ಪುಸ್ತಕದಲ್ಲಿ ಓದಿದ ವಾಕ್ಯ ಮರಿಬಾರ್ದು. 33:10-11 ಹೇಳುತ್ತೆ, ದೇಶದ ದುರವಸ್ಥೆಯನ್ನ ತೊಲಗಿಸಿ ನಾನು ಅದನ್ನ ಪೂರ್ವ ಸ್ಥಿತಿಗೆ ತರುವೇನು ಅಂದ್ರೆ ಅದ್ರ ಅರ್ಥ ನಿಮ್ಗೇನಾದ್ರೂ ಅರ್ಥ ಆಯ್ತಾ? ಪೂರ್ವ ಸ್ಥಿತಿಗೆ ಅಂದ್ರೆ ದೇವ್ರ ಪ್ಲಾನ್ ಅಲ್ಲಿ ದೇವ್ರು ಏನ್ ಮಾಡ್ಕೊಂಡಿದ್ದಾನೋ, ತಾಯಿಯ ಗರ್ಭದಲ್ಲಿ ನೀನು ಕೇವಲ ಪಿಂಡವಾಗಿರುವಾಗ ನಿನ್ನ ಕುರಿತು ದೇವರು ಏನು ಪ್ಲಾನ್ ಮಾಡಿದನೋ ಆ ಪ್ಲಾನಿಗೆ ನಾನು ಮತ್ತೆ ವಾಪಸ್ ತಗೊಂಡ್ಬರ್ತೀನಿ. ನಿನ್ನ ಮೇಲಿರೋ ಕರೆಯ ಮೇರೆಗೆ ನಾನು ಅಲ್ಲಿಗೆ ಕರ್ಕೊಂಡ್ಬರ್ತೀನಿ. ನಿನ್ನ ಮೇಲಿರೋ ಅಭಿಷೇಕವನ್ನು ನಾನು ತೋರ್ಪಡಿಸ್ತೇನೆ. ದಟ್ ಈಸ್ ಕಾಲ್ಡ್ ಪೂರ್ವ ಸ್ಥಿತಿ. ವರ್ಷಗಳ ಹಿಂದೆ ಕ್ರಿಸ್ತನಲ್ಲಿ ಪ್ರಸಿದ್ಧರಾಗಿದ್ದಂಥ ಪ್ರವಾದಿ ತಾನು ಹೀಗೆ ಹೇಳಿದನು, ಉತ್ತರ ಭಾರತದಿಂದ ಖಡ್ಗವು ಬರುತ್ತೆ, ಆದರೆ ದಕ್ಷಿಣ ಭಾರತದಿಂದ
ಬೆಂಕಿ ಆ ಖಡ್ಗಗಳನ್ನು ನುಂಗಿ ಬಿಡುತ್ತೆ ಅಂತ. ಅವರ ಹೆಸರು ವಾರ್ಯಾವರ್ ಯೋನಾಚನ್ ಅಂತ, ಬಹಳ ಪ್ರಸಿದ್ಧರಾದಂಥ ಪ್ರವಾದಿ ಆ ಕಾಲದಲ್ಲಿ. ಅವರ ಪ್ರಬೋಧನೆಗಳೆಲ್ಲ ಭಯಂಕರ ಸ್ಟ್ರಾಂಗ್ ಆಗಿತ್ತು. ಅವರು ಹೇಳಿದಂಥ ಮಾತು, ಭಾರತ ದೇಶದ ಉಜ್ಜೀವನ, ಉತ್ತರ ಭಾರತದಿಂದ ಖಡ್ಗ ಬಂದ್ರೆ ದಕ್ಷಿಣ ಭಾರತದಿಂದ ಬೆಂಕಿ, ಪವಿತ್ರಾತ್ಮನ ಬೆಂಕಿ, ಅಭಿಷೇಕದ ಬೆಂಕಿ. ಎಷ್ಟು ಜನ ಹೇಳ್ತೀರಾ ಅದು ಕರ್ನಾಟಕದಿಂದ ಆರಂಭ ಆಗುತ್ತೆ, ಕರ್ನಾಟಕದಿಂದ ಆರಂಭ ಆಗುತ್ತೆ, ಕರ್ನಾಟಕದಿಂದ ಆರಂಭ ಆಗುತ್ತೆ, ಕರ್ನಾಟಕದಿಂದ ಆರಂಭ ಆಗುತ್ತೆ. ಶಬಾಲಾಬ ಕಲಬ ಶಾಖಾಲಾಬ ಶಂಧಲಾದನ. ಅವನು ಸುಮ್ಮನೆ ಇರಲಿಲ್ಲ, ಮತ್ತಷ್ಟು ಕೂಗುದ, ಮತ್ತಷ್ಟು ಕೂಗುದ. ಮುಂದೇನಾಯ್ತು? ಯೇಸು ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆಯುವುದಕ್ಕೆ ಅಪ್ಪಣೆ ಕೊಟ್ಟನು. ಸ್ತೋತ್ರ. ಇವತ್ತು ಕೆಲವೊಂದು ಅಪ್ಪಣೆಗಳು ಹೋಗುತ್ತೆ. ಅದನ್ನೇ ನಾನು ಹೇಳಿದೆ, ನೀವು ತುತ್ತೂರಿ ಊದುವಾಗ ಕರ್ತನ ಜ್ಞಾಪಕಕ್ಕೆ ನಿಮ್ಮನ್ನ ತರುವನು ಅಂತ. ಇವತ್ತು ಕೆಲವ್ರನ್ನ ಕರಿತಾ ಇರೋದು ಅವನ ಮುಂದೆ ತರೋದಕ್ಕೆ. ರಬ ಶಂದಲಾದನ. ಯಾವ ಜನ ಬಾಯಿ ಮುಚ್ಚು ಅಂದ್ರು, ಯಾವ ಜನ ಬಿಡಲ್ಲ ಅಂದ್ರು, ಯಾವ ಜನ ಹೋಗೋದಕ್ಕೆ ಬಿಡಲ್ಲ ಅಂದ್ರು, ಆ ಜನರು ಕಾಣತಕ್ಕಂತೆ ಅವರ ಬಳಿಯಲ್ಲಿ ಹೇಳ್ತಾ ಹೋಗಿ ಕರ್ಕೊಂಬಂಡ್ರಿ ಅವನ. ತಳ್ಳಿ ಬಿಟ್ಟ ಕಲ್ಲುಗಳನ್ನ ದೇವರ ಮೂಲೆಗಲ್ಲಾಗಿ ಮಾಡುವ ವರ್ಷ. ಆ ವಾಕ್ಯ ಹೇಳುತ್ತದೆ. ಆಮೇಲೆ ಅವನಿಗೆ ಯೇಸು ಸ್ವಾಮಿ ಕೇಳಿದ್ರೆ, ನಾನು ನಿನಗೇನು ಮಾಡಬೇಕು ಅನ್ನುತ್ತಿ ಕೋರುತ್ತಿ ಆಮೇಲೆ ಎಂದು ಕೇಳಲು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು. ಯೇಸು ಅವನಿಗೆ, ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು. ಕೆಲವರ ಒಳಗಡೆ ನಂಬಿಕೆಯ ಶಬ್ದಗಳು ಮೊಳಗಲಿ. ಆಮೇಲೆ ನಂಬಿಕೆಯ ಶಬ್ದ ಮೊಳಗಲಿ. ಎಲ್ಲ ನಿರಾಶೆಯ ಶಬ್ದಗಳ ಮೇಲೆ ಆ ನಂಬಿಕೆಯ ಶಬ್ದ. ಅದಾದ್ಮೇಲೆ ಕಡೆಯದಾಗಿ ತಕ್ಷಣವೇ ಅವನಿಗೆ ಕಣ್ಣು ಬಂದವು. ಅವನು ದೇವರನ್ನು ಕೊಂಡಾಡುತ್ತಾ ಏನಾಡ್ತಾ, ಅದುವರೆಗೂ ಅವನ ಅವಸ್ಥೆ ಏನಾಗಿತ್ತು? ಅಮ್ಮ ತಾಯಿ ಭಿಕ್ಷೆ ಬೇಡವನು, ಈಗ ಏನ್ ಮಾಡೋನು? ಕೊಂಡಾಡೋನು. ಹರ್ಷಧ್ವನಿ, ಹಲ್ಲೆಲೂಯಾ, ಕೊಂಡಾಡುತ್ತಾ. ಹೌದಲ್ಲ? ಅದುವರೆಗೂ ಅಣ್ಣ ಅಮ್ಮ ಏನ್ರ ಮತ್ತೊಬ್ಬರ ದಯೆಗಾಗಿ ಕೂತಿದ್ದವನು. ಈಗ ಯಾರ ದಯೆ ಬೇಕಾಗಿಲ್ಲ ಅವನಿಗೆ. ಕರೆದವನು ಸಾಧಾರಣವಾದವನಲ್ಲ, ಕರಿತಾ ಇರುವವನು ಸಾಧಾರಣವಾದವನಲ್ಲ. ಸ್ತೋತ್ರ. ಕರೆಯಬೇಕಾದವನ ಕರೆಯೋ ರೀತಿಯಲ್ಲಿ ಕರೆದ್ರೆ, ಕೇಳಬೇಕಾದ ಶಬ್ದ ಕೇಳುವ ರೀತಿಯಲ್ಲಿ ಕೇಳಿದ್ರೆ, ಆಗಬೇಕಾದ ಬಿಡುಗಡೆ ಆಗಬೇಕಾದ ರೀತಿಯಲ್ಲಿ ಆಗತಕ್ಕಂತೆ ಮಾಡಬೇಕಾದ ಕಾರ್ಯವನ್ನ ಸರಿಯಾದ ಪಥದಲ್ಲಿ ಮಾಡೋದಕ್ಕೆ ಒಬ್ಬ ಸೃಷ್ಟಿಕರ್ತನಿದ್ದಾನೆ. ಅವನ ಹೆಸರು ಯೇಸು, ಅವನ ಹೆಸರು ಯೇಸು, ಅವನ ಹೆಸರು ಯೇಸು. ಬಹಳ ಇಷ್ಟಪಟ್ಟದ. ಆಮೇಲೆ ಲಾಸ್ಟ್ ಅಲ್ಲಿ ಅವನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು. ಇನ್ನೆಂದು ಭಿಕ್ಷೆ ಬೇಡ, ಕಲ್ ಕುತ್ಕೊಳ್ಳೇ ಇಲ್ಲ. ಹಳೆ ಗೋಣಿ ಚೀಲ ಎಲ್ಲಿ? ಸ್ತೋತ್ರ. ಹಳೆ ವಾಟರ್ ಕ್ಯಾನ್ ಎಲ್ಲಿ ಅಂತ ಹುಡ್ಕೊಂಡಿರ್ಲಿಲ್ಲ. ಬಿಡುಗಡೆ ಆಯ್ತಾ? ಅವನ ಸ್ಟೈಲ್ ಚೇಂಜ್ ಆಯ್ತು, ಅವನ ರೀತಿ ಚೇಂಜ್ ಆಯ್ತು. ಜನ ಕಾಣತಕ್ಕಂತೆ
ಅವನು ಕೊಂಡಾಡಿದನು. ಸಭೆ ಕೊಂಡಾಡಲಿಕ್ಕೆ ಹೋಗ್ತವೆ. ಉತ್ಸಾಹ ಧ್ವನಿ, ಉತ್ಸಾಹ ಧ್ವನಿ, ಜಯಘೋಷ. ನೀತಿವಂತರ ಗುಡಾರಗಳಲ್ಲಿ ಯೆಹೋವನ ಬಲಗೈ ಪರಾಕ್ರಮ ನಡೆಸುತ್ತದೆ. ಚರ್ಚ್, ಆರ್ ಯು ರೆಡಿ? ಬಿಡುಗಡೆ ಸಿಕ್ಕಿದ ಮೇಲೆಲ್ಲ ಗ್ಲೋರಿ, ಗ್ಲೋರಿ. ಈ ವರ್ಷದ ಆರಂಭದ ಭಾನುವಾರದಿಂದ ಈ ವರ್ಷದ ಕೊನೆ ಭಾನುವಾರದವರೆಗೂ ಈ ಆನಂದ, ಉತ್ಸಾಹ ಧ್ವನಿ ಪ್ರತಿಯೊಂದು ಕುಟುಂಬಗಳಲ್ಲಿ, ಪ್ರತಿಯೊಂದು ವ್ಯಕ್ತಿಗಳಲ್ಲಿ, ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಈ ಪರಿಶುದ್ಧಾತ್ಮನ ಪ್ರಬೋಧನೆ ಶಬ್ದ ನಿರಂತರವಾಗಿ ನಿಮ್ಮ ಮೇಲೆ ಮೊಳಗುತ್ತಾ ಇರಲಿ ಎಂದು ತಂದೆ, ಕುಮಾರ, ಪರಿಶುದ್ಧಾತ್ಮ ನಾಮದಲ್ಲಿ ನಾನು ಆಶೀರ್ವದಿಸ್ತಾ ಇದ್ದೇನೆ.